ಆಲ್ರೆಡಿ ಇಂಟ್ರೊಡಕ್ಷನ್ ಅಲ್ಲಿ ನೋಡಿದ್ರಿ ಯಾವ ಕಾರ್ ಇವತ್ತು ಓನರ್ಶಿಪ್ ರಿವ್ಯೂ ಮಾಡ್ತಾ ಇದ್ದೀನಿ ಅಂತ ಅನ್ನೋದು. ಅಂಡ್ ಎಸ್ ದಿಸ್ ಇಸ್ ದ ಚೆವರ್ಲೆಟ್ ಕ್ರೂಸ್ ಸ್ನೇಹಿತರೆ. ಇದಕ್ಕೆ ನಿಕ್ ನೇಮ್ ಕೂಡ ಇಟ್ಟಿರೋದು ಗೊತ್ತು ನಿಮಗೆ, ಡೀಸೆಲ್ ರಾಕೆಟ್ ಅನ್ನೋದು. ಸೊ ಎಸ್, ಇವರೇ ಓನರ್ಸು. ಫಸ್ಟು ಇವ್ರನ್ನ ಮಾತಾಡ್ಸೋಣ ಆ್ಯಂಡ್ ಈ ಕಾರ್ ಬಗ್ಗೆ ಏನೇನೆಲ್ಲ ಇವ್ರಿಗೆ ಗೊತ್ತು ಮತ್ತು ಎಕ್ಸ್ಪೀರಿಯನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಸರ್, ನಿಮ್ಮ ಇಂಟ್ರೊಡಕ್ಷನ್ಸ್ ಮಾಡ್ಕೊಳ್ಳಿ. ನನ್ನ ಹೆಸರು ಅಕ್ಷಯ್ ಅಂತ. ಸೊ ನಾನು ಬೆಂಗಳೂರಿಂದನೇ ಇರೋದು. ಓಕೆ. ನನ್ನ ತಮ್ಮ ಇವನು ಮನೋಜ್ ಅಂತ. ಓಕೆ. ಸೊ ನಾವಿಬ್ರು ಕ್ರೂಸ್ ಓನ್ ಮಾಡಿದೀವಿ ಆಕ್ಚುಲಿ. ಸೊ ಇದು ಬಂದು ನಂದು, ಇವಂದು ಇನ್ನೊಂದು ಕ್ರೂಸ್ ಇದೆ ವೈಟ್ ಕಲರ್. ಓಕೆ ಓಕೆ. 10 ಮಾಡಲ್. ಸರ್ ನಿಮ್ದೇನಾಯ್ತು ಕ್ರೂಸ್? ನಾನು ಅಪ್ಗ್ರೇಡ್ ಆಗ್ತಿದ್ದೆ ಕಾರಿಗೆ, ಹೊಸ ಕಾರಿಗೆ. ಸೊ ನಾನು 2010 ಮಾಡಲ್ ಕ್ರೂಸ್ ಇತ್ತು. ಓಕೆ. ಜಸ್ಟ್ 3 days ಬ್ಯಾಕ್ ಸೆಲ್ ಮಾಡಿದೆ. ಕೇಳಿದ್ರಿ ರಿವ್ಯೂ ಮಾಡ್ತೀನಿ ಅಂತ, ಬಟ್ ಅನ್ಫಾರ್ಚುನೇಟ್ಲಿ ನಮ್ಮಿಬ್ರು ಟೈಮ್ ಮಾಡಿ. ಬಟ್ ಪರವಾಗಿಲ್ಲ ಬಿಡಿ, ಅಟ್ಲೀಸ್ಟ್ ಒಂದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡಕ್ಕಾದ್ರೂ ಒಂದು ಸ್ಪೇಸಿಂಗ್ ಇದೆ ನಮ್ಗೆ ಅಟ್ಲೀಸ್ಟ್ ಇವಾಗ. ಖಂಡಿತ. ಓಕೆ. ಸೊ ನಿಮ್ದು ಇಂಟ್ರೊಡಕ್ಷನ್ ಮಾಡ್ಕೊಳ್ಳಿ ಸರ್. ನೀವು ಇಲ್ಲಿವರೆನಾ ಬೇಸಿಕ್ಲಿ? ನನ್ನ ಹೆಸರು ಮನೋಜ್. ನಂದು ನೇಟಿವ್ ಬಂದು ಮದ್ದೂರು. ಓಕೆ. ಆದ್ರೆ ಇಲ್ಲಿ ಸೆಟ್ಲ್ ಆಗಿದೀವಿ ಬೆಂಗಳೂರಲ್ಲಿ. ನಿಮ್ ಇಂಟ್ರೊಡಕ್ಷನ್ ಆಯ್ತು, ಇವಾಗ ಬೀಸ್ದು ಇಂಟ್ರೊಡಕ್ಷನ್ ಕೊಡಿ. ಬೀಸ್ದು. ಸೊ ಇದು ಬಂದು 2013 ಮಾಡಲ್. ಓಕೆ. ಸೊ ಏಪ್ರಿಲ್ ರಿಜಿಸ್ಟರ್ಡ್ ವೆಹಿಕಲ್. ಸೊ ಇದು ಬಂದು 2 ಲೀಟರ್ ಡೀಸೆಲ್ ಇಂಜಿನ್. ಸೊ 164 PS ಪವರ್ ಪ್ರೊಡ್ಯೂಸ್ ಮಾಡುತ್ತೆ. ಅರೌಂಡ್ 340-350 NM ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ದಟ್ಸ್ ಇಂಪ್ರೆಸಿವ್. ಸರ್ ನಿಮ್ಮ ಹತ್ರ ಇದು ಯಾವುದು? ನನ್ನ ಹತ್ರ ಇದ್ದು 2010 ಕ್ರೂಸ್. ಕ್ರೂಸ್ ಇಂಡಿಯಾದಲ್ಲಿ ಆಕ್ಚುಲಿ ಲಾಂಚ್ ಆಗಿ 2009 ಅಲ್ಲಿ. ಸೊ 2009 ಇಂದ ಮಿಡ್ 2012 ಅಥವಾ ಅರ್ಲಿ 2013 ತನಕ ಟೈಪ್ 1 ಇಂಜಿನ್ ಬಂತು. ಸೊ ಅದಕ್ಕೂ ಇದಕ್ಕೆ ಏನ್ ಡಿಫ್ರೆನ್ಸ್ ಅಂದ್ರೆ, ಟೈಪ್ 1 ಇಂಜಿನ್ ಅಲ್ಲಿ 5 ಸ್ಪೀಡ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಬರ್ತಿತ್ತು, ಆಮೇಲೆ 6 ಸ್ಪೀಡ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಬರ್ತಿತ್ತು. ಅದು ಬಂದು ನಿಮ್ಗೆ ಶವರ್ಲೆಲಿ ಆಪ್ಟ್ರಾ ಅಂತ ಒಂದು ಕಾರ್ ಇತ್ತು, ಗೊತ್ತಿರಬಹುದು. ಸೊ ಆಪ್ಟ್ರಾದಲ್ಲಿ 2 ಲೀಟರ್ ಡೀಸೆಲ್ ಇಂಜಿನ್ ಬಿಟ್ಟಿದ್ರು. ಸೊ ಸೇಮ್ ಡೀಸೆಲ್ ಇಂಜಿನ್ ನ ಕ್ರೂಸ್ ಅಲ್ಲಿ ಹಾಕಿ ಬಿಟ್ರು. 2013 ಅಲ್ಲಿ ಟೈಪ್ 2 ಅಪ್ಗ್ರೇಡ್ ಮಾಡಿದ್ರು. ಇದರಲ್ಲಿ 6 ಸ್ಪೀಡ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಬರುತ್ತೆ. ಅದ್ರಲ್ಲಿ ಯಾವ್ದು ಟೈಪ್ 1 ಕ್ರೂಸ್ ಅಲ್ಲಿ ಬಂದು 150 bhp ಪವರ್, ಅಬೌಟ್ 320-330 ನ್ಯೂಟನ್ ಮೀಟರ್ ಆಫ್ ಟಾರ್ಕ್ ಇತ್ತು. ಓಕೆ. ಸೊ ಇಟ್ ವಾಸ್ ಜಸ್ಟ್ ಅಬೌಟ್ ಪವರ್ ಅಲ್ಲಿ ಇನ್ಕ್ರೀಸ್ ಮೇಜರ್ ಆಗಿ ಇದ್ದಿದ್ದು. ಅಂಡ್ ಇನ್ನೇನ್ ಮೇಜರ್ ಚೇಂಜ್ ಅನ್ಸ್ತು ನಿಮ್ಗೆ? ಮೇಜರ್ ಚೇಂಜ್ ಇನ್ನೊಂದೇನಂದ್ರೆ ಅದೇ ಟ್ರಾನ್ಸ್ಮಿಷನ್ ಅಲ್ಲಿ. ಓಕೆ. ಆಮೇಲೆ ಇದು ಕಂಪ್ಯಾರಿಟಿವ್ಲಿ ಸ್ವಲ್ಪ ಸ್ಮೂತ್ ಇದೆ ಕಾರು. ಟೈಪ್ 2 ಅಲ್ಲಿ. ಸೊ ಸ್ವಲ್ಪ ರಾ ಅಂತ ಅನಿಸ್ತಾ ಇತ್ತು ಅಂತ ಅನ್ಕೋತೀನಿ. ಆನ್ ಪೇಪರ್ ಪವರ್ ಅಲ್ಲಿ ಡಿಫ್ರೆನ್ಸ್ ಇತ್ತು, ಬಟ್ ಇನ್ ರಿಯಾಲಿಟಿ ಮೇಜರ್ ಡಿಫ್ರೆನ್ಸ್ ಅಂತ ಏನು ಅನ್ನಿಸ್ಲಿಲ್ಲ ನನಗೆ. ಯಾಕಂದ್ರೆ ಅದು ಓಡಿಸ್ತಿದೆ, ಇದು ಓಡಿಸ್ತಿದೆ, ಇವರು ಓಡಿಸ್ತಿದೆ ನಮ್ಮನ್ನ, ಅದು ಓಡಿಸ್ತಿದೆ, ಇದು ಓಡಿಸ್ತಿದೆ. ಸೊ ಅಷ್ಟೊಂದೇನು ಜಾಸ್ತಿ ಡಿಫ್ರೆನ್ಸ್ ಅನ್ಸ್ಲಿಲ್ಲ. ಬಟ್ ಲೋ ಎಂಡ್ ಅಲ್ಲಿ ಟೈಪ್ 1 ಸ್ವಲ್ಪ ಚೆನ್ನಾಗಿ ಅನ್ನಿಸ್ತಿತ್ತು, ಲೋ ಎಂಡ್ ಟಾರ್ಕ್ ಡೆಲಿವರಿ, ಪವರ್ ಡೆಲಿವರಿಯಲ್ಲಿ. ಮತ್ತೆ ಇನ್ನೊಂದೇನಂದ್ರೆ ನಿಮ್ಗೆ ಲೈಕ್ 2013 ಅಲ್ಲಿ ಡಿಸೈನ್ ಎಲ್ಲ ಸೇಮ್ ಇತ್ತು, ಔಟರ್ ಲುಕ್ ಏನಿದೆ ಎಲ್ಲ ಸೇಮ್ ಇತ್ತು, ಬಟ್ ಇಂಜಿನ್ ಅಪ್ಗ್ರೇಡ್ ಮಾಡಿದ್ರು. ಫ್ರಮ್ 2014 ಏನಾಯ್ತು, ಲೈಕ್ ದೇರ್ ವಾಸ್ ಸ್ಲೈಟ್ ಮಾಡಿಫಿಕೇಶನ್ಸ್ ಇನ್ ದ ಬಂಪರ್ ಎಲ್ಲ, ಲೈಕ್ ಫಾಗ್ ಲ್ಯಾಂಪ್ ಹತ್ರ ಎಲ್ಲ ಡಿಸೈನ್ಸ್ ಚೇಂಜ್ ಆಯ್ತು. ಅಗೇನ್ ಫರ್ದರ್ ಇದು ನಿಮ್ಗೆ ಆಲ್ಮೋಸ್ಟ್ 2015-16 ಅಲ್ಲಿ ಮತ್ತೆ ನಿಮ್ಗೆ ಕಂಪ್ಲೀಟ್ ಸ್ವಲ್ಪ ಲೈಕ್ ಫ್ರಂಟ್ ಗ್ರಿಲ್ಸ್ ಆಗಿರ್ಬೋದು, ಮತ್ತೆ ಬಂಪರ್ ಆಗಿರ್ಬೋದು, ಅದೆಲ್ಲ ಚೇಂಜ್ ಆಯ್ತು. ಓಕೆ. ಬೇಸಿಕ್ಲಿ ಇಟ್ ವಾಸ್ ಜಸ್ಟ್ ಅನ್ ಅಸ್ಥೆಟಿಕ್ ಬಟ್ ನಾಟ್ ಅ ಮೆಕ್ಯಾನಿಕಲ್ ಚೇಂಜ್. ಹೌದು, ಅಷ್ಟೇ ಅಲ್ಲ. ನೀವು 2010 ಅಲ್ಲಿ ತಗೊಂಡ್ರಿ ಅಂತ ಹೇಳಿದ್ರಿ, ನೀವು 2013 ಅಲ್ಲಿ ತಗೊಂಡ್ರಿ ಅಂತ ಹೇಳಿದ್ರಿ. ಸೊ ಅವಾಗ ಸೆಗ್ಮೆಂಟ್ ಅಲ್ಲಿ ಎಲಾಂಟ್ರಾ ಇತ್ತು, ಸಿವಿಕ್ ಇತ್ತು, ಮತ್ತೆ ಜೆಟಾ ಇತ್ತು. ಸೊ ಇದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ನೀವು ಆಕ್ಟೇವಿಯಾ ಆಸ್ ವೆಲ್. ಸೊ ಅದೆಲ್ಲದಕ್ಕೂ ಕಂಪೇರ್ ಮಾಡಿದ್ರೆ ವೈ ಕ್ರೂಸ್ ಓನ್ಲಿ? ಫಸ್ಟ್ ನೀವ್ ಹೇಳಿ ಸರ್. ಎಸ್, ಮೇನ್ ಆಗಿ ನಮ್ಗೆ ಕ್ರೂಸ್ ಏನಕ್ಕೆ ಇಷ್ಟ ಆಯ್ತು ಅಂದ್ರೆ ಬಿಕಾಸ್ ಆಫ್ ದ ಲುಕ್ಸ್. ಓಕೆ. ಸೊ ನಿಮ್ಗೆ ಕ್ರೂಸ್ ಲುಕ್ ನೋಡಿರ್ಬೋದು, ಒಂದು ಸ್ಪೋರ್ಟಿ ಫೀಲಿಂಗ್ ಇದೆ ಆಕ್ಚುಲಿ. ಸೊ ಮಸಲ್ ಕಾರ್ ಅಂಡ್ ಪರ್ಫಾರ್ಮೆನ್ಸ್ ವೈಸ್ ಆಗಿರ್ಬೋದು. ಸೊ ದಟ್ ಟರ್ಬೋ ಪುಲ್ ಇರುತ್ತಲ್ಲ ನಿಮ್ಗೆ, ಲೈಕ್ ಓಪನ್ ಆದಾಗ ನಿಮ್ಗೆ ಆ ಟರ್ಬೋ ಪುಲ್ ಇರುತ್ತಲ್ಲ, ಸೊ ಯು ಕ್ಯಾನ್ ಫೀಲ್ ದಟ್ ಪವರ್. ಓಕೆ. ಸೊ ಮೇನ್ ಆಗಿ ನಮ್ಗೆ ಅದು ತುಂಬಾ ಇಷ್ಟ ಆಯ್ತು. ಮತ್ತೆ ಕಂಫರ್ಟ್. ಸೊ ಒಳ್ಳೆ ಬಕೆಟ್ ಸೀಟ್ಸ್ ಎಲ್ಲ ಇತ್ತು ಆಕ್ಚುಲಿ. ಲೈಕ್ ನಿಮ್ಗೆ ರೈಡಿಂಗ್ ಕಂಫರ್ಟ್ ಅಂತೂ ತುಂಬಾ ಚೆನ್ನಾಗಿದೆ, ಲೈಕ್ ಕಂಪೇರ್ ಟು ಎನಿ ಅದರ್ ಕಾರ್. ಸೊ ಇದು ತುಂಬಾ ಚೆನ್ನಾಗಿದೆ. ಇವನ್ ನಾಯ್ಸ್ ಆಲ್ಸೋ ತುಂಬಾ ಕಮ್ಮಿ ಇದೆ ಆಕ್ಚುಲಿ. ಓಕೆ. ಕ್ಯಾಬಿನ್ ಇಸ್ ವೆಲ್ ಇನ್ಸುಲೇಟೆಡ್. ಎಸ್, 100%. ಸರ್ ನೀವು ಯಾಕೆ ಕನ್ಸಿಡರ್ ಚೂಸ್ ಮಾಡಿದ್ರಿ? ನೀವು ಹೇಳಿದ್ರಿ ಇದು ರೈವಲ್ಸ್ ಒಂದು ಎಲೆಂಟ್ರಾ ಅಂತ. ನಿಮ್ಗೆ ಗೊತ್ತಿರಬಹುದು, ಎಲೆಂಟ್ರಾ ಮತ್ತೆ ಹುಂಡೈ ವರ್ನ ಆಲ್ಮೋಸ್ಟ್ ಸಿಮಿಲರ್ ಇಂಜಿನ್ ಇತ್ತು, ಪವರ್ ಫಿಗರ್ಸ್ ಎಲ್ಲ. ಬಟ್ ನನಗೇನೋ ಅಂದ್ರೆ ಫ್ಲೂಯಿಡಿಕ್ ಡಿಸೈನ್ ಎಲೆಂಟ್ರಾ ಏನಿತ್ತು ಅದು ಅಷ್ಟು ಇಷ್ಟ ಆಗ್ಲಿಲ್ಲ. ಓಕೆ. ಬೇಸಿಕ್ಲಿ ಅವರೇ ಮಸಲ್ ಟೈಪ್ ಗೈ, ಮಸಲ್ ಕಾರ್ ಟೈಪ್ ಗೈ. ಓಕೆ. ಸೊ ಅದಕ್ಕೆ ಅಷ್ಟು ಇಷ್ಟ ಆಗ್ಲಿಲ್ಲ ನನ್ಗೆ ಎಲೆಂಟ್ರಾ. ಆಮೇಲೆ ಸೆಕೆಂಡ್ ಬಂದು ನನ್ಗೆ ಆಕ್ಟೇವಿಯಾ ಇಷ್ಟ ಆಯ್ತು, ಸ್ಕೋಡಾ ಆಕ್ಟೇವಿಯಾ. ಬಟ್ ಸ್ಕೋಡಾ ಆಕ್ಟೇವಿಯಾದಲ್ಲಿ ಏನ ಅಂದ್ರೆ ಇದಕ್ಕಿಂತ ಪ್ರೈಸು ಕಡಿಮೆ ಇತ್ತು. ಬಟ್ ನನಗೇನಂದ್ರೆ ಇಂಟೀರಿಯರ್ ಫೀಲ್, ಫಿಟ್ ಅಂಡ್ ಫಿನಿಶ್ ಏನಿತ್ತು ನನ್ಗೆ ಅಷ್ಟು ಇಷ್ಟ ಆಗ್ಲಿಲ್ಲ. ಇದ್ರದ್ದು ನೀವು ನೋಡಿದ್ರೆ ಒಂಥರ ಏಜೇ ಆಗಲ್ಲ ಡಿಸೈನ್, ಆತರ ಡಿಸೈನ್ ಇತ್ತು. ಬಟ್ ಅದು
ಏನೋ ಒಂದ್ ಸ್ವಲ್ಪ ನನ್ಗೆ ಓಲ್ಡ್ ಡಿಸೈನ್ ತರ ಅನ್ನಿಸ್ತು. ಅದು ಆಕ್ಟೇವಿಯಾ ಆಕ್ಟೇವಿಯಾದಲ್ಲಿ 1.8 ಲೀಟರ್ 1.8. ಸೊ ಬಟ್ ನನಗೇನೋ ಆಕ್ಟೇವಿಯಾ ಅಷ್ಟು ಇಷ್ಟ ಆಗ್ಲಿಲ್ಲ. ಓಕೆ. ಸೊ ಕ್ರೂಸ್ಗೆ ಬೇಸಿಕಲಿ ನಿಮ್ಗೆ ಒಂಥರ ಫ್ಲೂಯಿಡಿಕ್ ಡಿಸೈನ್ ಮತ್ತೆ ಒಂಥರ ಕರ್ವಿ ಶೇಪ್ ಇರೋ ಕಾರ್ಗಳು ಆಗ್ ಬರಲ್ಲ ಅಂತ ಹೇಳ್ತಾ ಇದ್ದೀರಾ. ಓಕೆ, ಡನ್. ಸೊ ಆಲ್ಮೋಸ್ಟ್ ಇಬ್ರು ಕಾರ್ ತಗೊಂಡು 10 years ಮೇಲಾಗಿದೆ ಅಂತ ಅನ್ಕೋತೀನಿ ಅಲ್ವಾ? ಸೊ ಓನರ್ಶಿಪ್ ಅಂತ ತಗೊಂಡಾಗ ಪ್ರತಿಯೊಬ್ಬರಿಗೂ ಒಂದು ಕಾರಲ್ಲಿ ಒಂದಿಷ್ಟು ಇಷ್ಟ ಆಗೋದು, ಇಷ್ಟ ಆಗದೆ ಇರೋದಿರುತ್ತೆ. ಫಸ್ಟ್ ಒಂದ್ 4-5 ಏನ್ ಇಷ್ಟ ಆಯ್ತು ಈ ಕಾರಲ್ಲಿ ನಿಮ್ಗೆ ಅನ್ನೋದನ್ನ ಹೇಳಿ. ಸೊ ಮೇನ್ ಆಗಿ ಫಸ್ಟ್ ಬಂದ್ರೆ ಪರ್ಫಾರ್ಮೆನ್ಸ್. ಓಕೆ. ಅನ್ಬೀಟಬಲ್ ಪರ್ಫಾರ್ಮೆನ್ಸ್ ಆಕ್ಚುಲಿ. ಸೊ ಅದಕ್ಕೆ ಆ ತರ ಟೈಟಲ್ ಕೂಡ ಬಂತು, ಅಷ್ಟೇ ಹೆಸರು ಕೂಡ ಮಾಡ್ತು. ಈವನ್ ವರ್ಲ್ಡ್ ವೈಡ್ ಫ್ಯಾನ್ಸ್ ಇದಾರೆ ಕ್ರೂಸ್ಗೆ. ಲೈಕ್ ಇಫ್ ಯು ಕ್ಯಾನ್ ಸಿ, ಇಟ್ಸ್ ನಾಟ್ ಓನ್ಲಿ ಇನ್ ಇಂಡಿಯಾ, ಎನಿ ಕಂಟ್ರೀಸ್ ನೀವು ತಗೋಬಹುದು. ಸೊ ಇಟ್ಸ್ ಹ್ಯಾಸ್ ಇಸ್ ಓನ್ ಫ್ಯಾನ್ ಬೇಸ್ ಆಕ್ಚುಲಿ. ಹೌದು. ಸೊ ಅದೊಂದು ನಮ್ಗೆ ಮೈನ್ ಪರ್ಫಾರ್ಮೆನ್ಸ್. ಕಂಫರ್ಟ್ ತುಂಬಾ ಚೆನ್ನಾಗಿದೆ. ಅಂಡ್ ಬಿಲ್ಡ್ ಕ್ವಾಲಿಟಿ ಆಗಿರ್ಬೋದು ನಿಮ್ಗೆ ಪ್ರತಿಯೊಂದು ಸೊ ತುಂಬಾ ಚೆನ್ನಾಗಿದೆ. ಮತ್ತೆ ಅವಾಗ್ಲೇನೆ ಕ್ರೂಸ್ ಕಂಟ್ರೋಲ್ ಕೂಡ ಕೊಟ್ಟಿದ್ರು, ಅದು ಕೂಡ ತುಂಬಾ ಚೆನ್ನಾಗಿದೆ ಆಕ್ಚುಲಿ. ಸೊ ಐ ಮೀನ್ ಅರ್ಲಿ 2013-2010 ಆ ಟೈಮಲ್ಲೇನೆ ಸೊ ಈ ಎಲ್ಲ ಆಪ್ಷನ್ಸ್ ಇಟ್ ವಾಸ್ ವೆರಿ ನ್ಯೂ ಟು ಇಂಡಿಯಾ ಆಕ್ಚುಲಿ. ಅದಕ್ಕೂ ಮುಂಚೆ ಎಲ್ಲ ಯಾರು ಅಷ್ಟು ಕ್ರೂಸ್ ಕಂಟ್ರೋಲ್ ಆಗ್ಲಿ ಅವೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿರ್ಲಿಲ್ಲ. ಅಂಡ್ ಮೋರ್ ಓವರ್ ಸನ್ ರೂಫ್ ಕೂಡ ಇತ್ತು. ಅದೊಂದು ಅವಾಗ ಎಲ್ಲರಿಗೂ ಕ್ರೇಜ್ ಇತ್ತು. ಲೈಕ್ ಸನ್ ರೂಫ್ ಅವಾಗ ವೆರಿ ನ್ಯೂ ಇತ್ತು ಆಕ್ಚುಲಿ. ಸೊ ಸನ್ ರೂಫ್ ಒಂದು ತುಂಬಾ ಎಲ್ರಿಗೂ ಇಷ್ಟ ಆಗ್ತಿತ್ತು. ಫೋರ್ ಆನ್ ದಟ್ ಲೈಕ್ ನೀವು ಸ್ವಲ್ಪ ಸ್ಲೈಟ್ ಮಾಡಿಫಿಕೇಶನ್ಸ್ ಮಾಡಿಸಿದ್ರೆ ಸೊ ಕಾರ್ ನಿಮ್ಗೆ ತುಂಬಾ ಒಳ್ಳೆ ಸಖತ್ ಲುಕ್ ಕೊಡ್ತಿತ್ತು. ಓಕೆ, ಮಾಡಿಫಿಕೇಶನ್ ಅಂತ ಹೇಳಿದ್ರಿ. ಸೊ ಏನ್ ಮಾಡಿಫಿಕೇಶನ್ ಮಾಡಿಸಿದ್ರೆ ಈ ಕಾರ್ಗೆ? ಸೊ ಇದಕ್ಕೆ ಮೇನ್ಲಿ ನೋಡೋದಾದ್ರೆ ಆಫ್ಟರ್ ಮಾರ್ಕೆಟ್ ಹೆಡ್ ಲ್ಯಾಂಪ್ಸ್ ಮತ್ತೆ ಟೈಲ್ ಲ್ಯಾಂಪ್ಸ್ ಹಾಕ್ಸಿದೀವಿ. ಸೊ ಇದು ನಿಮ್ಗೆ BMW ಸ್ಟೈಲ್ ಅಲ್ಲೇನೆ ಬರ್ತಾ ಇತ್ತು. ಯಾವುದು? ಹೆಡ್ ಲ್ಯಾಂಪ್ಸ್. ಓಕೆ ಓಕೆ, ಡನ್. ಹೆಡ್ ಲ್ಯಾಂಪ್ ಅಂಡ್ ಸ್ಮೋಕ್ ಡಿಫೆಕ್ಟ್ ಅಲ್ಲಿ ಇದೆ ಅಂತ ಅನ್ಕೋತೀನಿ. ಹೆಡ್ ಲ್ಯಾಂಪ್ ಅಂದ್ರೆ ನಾನು ಇದು ಸ್ಲೈಟ್ ಟಿಂಟೆಡ್ ಮಾಡಿಸಿದ್ದೆ. ಸೊ ನಿಮ್ಗೆ ಇದರಲ್ಲಿ 2 ಇತ್ತು. ಲೈಕ್ ಒಂದು ಆಡಿ ತರ ಡಿಸೈನ್ ಇತ್ತು. ಓಕೆ. ಅಂಡ್ ಇವನ್ BMW ಸ್ಟೈಲ್ ಹೆಡ್ ಲ್ಯಾಂಪ್ಸ್ ಇತ್ತು. ಓಕೆ ಓಕೆ ಓಕೆ. ಸೊ ನನಗೆ ಇದು ತುಂಬಾ ಆಕ್ಚುಲಿ ಚೆನ್ನಾಗಿ ಕಾಣಿಸ್ತಾ ಇತ್ತು. ಓಕೆ. ಸೊ ಬೇಸಿಕಲಿ ಇಟ್ಸ್ ಅ ಪ್ರೊಜೆಕ್ಟರ್ ಸೆಟಪ್ ಅಲ್ವಾ? ಹೌದು. ನಿಮ್ಗೆ ಲೋ ಬೀಮ್ ಅಲ್ಲಿ ಪ್ರೊಜೆಕ್ಟರ್ ಲ್ಯಾಂಪ್ಸ್ ಬರುತ್ತೆ. ಓಕೆ. ಹೈ ಬೀಮ್ ಅಲ್ಲಿ ಇದು ರೆಗ್ಯುಲರ್ ಓಕೆ, ಇಟ್ಸ್ ರಿಫ್ಲೆಕ್ಟಿವ್ ಬೇಸ್ಡ್. ಹೌದು. ಸೊ LED ನೇನಾ? ಇಲ್ಲ, ಇದು ನಾನು ಅವಾಗ HID Xenon ಕಿಟ್ಸ್ ಹಾಕ್ಸಿದೆ. ಓಕೆ. ಸೊ ಲೋ ಬೀಮ್ ಒಂದ್ ಕಿಟ್, ಹೈ ಬೀಮ್ ಒಂದ್ ಕಿಟ್ ಹಾಕ್ಸಿದೀನಿ. 2 Xenon ಕಿಟ್ಸ್ ಇದೆ ಲೈಟ್. ಓಕೆ ಓಕೆ. ಅಂಡ್ ಫಾಗ್ ಲ್ಯಾಂಪ್ ನಾನು ಫಿಲಿಪ್ಸ್ LED ಕಿಟ್ ಹಾಕ್ಸಿದ್ದೆ. ಸೊ ದಟ್ ಬೆಟರ್ ಥ್ರೋ ಇರುತ್ತೆ ಅಂತ. ಓಕೆ. ಇದೆಲ್ಲ ಇದೆ. ಅದ್ ಬಿಟ್ರೆ ಟೈಲ್ ಲ್ಯಾಂಪ್ ಒಂದು. ಓಕೆ. ಸೊ ಅದನ್ನ ಆಲ್ಟರ್ ಮಾಡಿಸಿದ್ದೆ. ಓಕೆ. ಅಪಾರ್ಟ್ ಫ್ರಮ್ ದಟ್ ಸ್ಟಾಕ್ ಆಲೈಸ್ ತುಂಬಾ ಚೆನ್ನಾಗಿತ್ತು ಆಕ್ಚುಲಿ. ಸೊ ನಾನು ಸ್ಟಾಕ್ ಆಲೈಸ್ ಗೆನೇ ಪೇಂಟ್ ಮಾಡಿಸ್ದೆ. ಓಕೆ. ಇವನ್ ಡಿಸೈನ್ ಕೂಡ ಒಂಥರ ತುಂಬಾ ಬೇಸಿಕ್ ಅಂತ ಅನ್ಸಲ್ಲ, ಬಟ್ ಸ್ಟಿಲ್ ಒಂಥರ ಅಂತ ಕಾರಿಗೆ ಸೂಟ್ ಆಗೋ ರೀತಿ ಇದೆ ಆಕ್ಚುಲಿ ಅಲಾಯ್ ಡಿಸೈನ್. ಹೌದು. ಬ್ಯಾಕ್ ಇನ್ 2013 ಇಟ್ ವಾಸ್ ವೆರಿ ವೆಲ್ ಪುಟ್ ಅಪ್ ಡಿಸೈನ್ ಆಕ್ಚುಲಿ. 100%. ಮತ್ತೆ ಕ್ಯಾಲಿಪರ್ಸ್ ರೆಡ್ ಪೇಂಟ್ ಮಾಡಿಸಿದೆ. ಓಕೆ. ಸೊ ಮೇಜರ್ ನನಗೆ ಲೈಕ್ ಇಂಟ್ರೆಸ್ಟ್ ಇದ್ದಿದ್ದು ಕಂಪ್ಲೀಟ್ ಬ್ಲಾಕ್ ಡೌಟ್ ಇರ್ಬೇಕು ಕಾರು, ಒಂಥರ ಮಾಫಿಯಾ ಲುಕ್ ಕೊಡುತ್ತೆ ಅದು. ಸೊ ಅದು ತುಂಬಾ ಚೆನ್ನಾಗಿತ್ತು ಅಂತ. ಓಕೆ. ಮೇನ್ ನಮ್ಗೆ ಇಷ್ಟ ಆಗಿದ್ದು ಸ್ಟೆಬಿಲಿಟಿ ಆಕ್ಚುಲಿ. ಓಕೆ. ಇನ್ ದ ಹೈವೇಸ್ ಇಟ್ ವಿಲ್ ಬಿ ವೆರಿ ಮಚ್ ಸ್ಟೇಬಲ್ ಆಕ್ಚುಲಿ. ಸೊ ನಿಮ್ಗೆ ಕಂಟ್ರೋಲಿಂಗ್ ಆಗಿರ್ಬೋದು ಕಾರ್ದು. ಸೊ ತುಂಬಾ ಚೆನ್ನಾಗಿದೆ ಆಕ್ಚುಲಿ. ಸಖತ್ ಸ್ಟೇಬಲ್ ಆಗಿರುತ್ತೆ. ಅಂಡ್ ಲೈಕ್ ಕಂಫರ್ಟಬಲ್ ಇರುತ್ತೆ. ಅದ್ರ ಜೊತೆಗೆ ನಿಮ್ಗೆ ಮೇನ್ ಏನಂದ್ರೆ ಫೀಚರ್ಸ್ ಆಕ್ಚುಲಿ. ಸೊ ನಾವು ಡಿಸ್ಕಸ್ ಮಾಡ್ದಂಗೆ ಲೈಕ್ ಕ್ರೂಸ್ ಕಂಟ್ರೋಲ್ ಆಪ್ಷನ್ಸ್ ಇತ್ತು. ಸೊ ಇದಕ್ಕೆ ಎಲೆಕ್ಟ್ರಾನಿಕಲಿ ಅಡ್ಜಸ್ಟಬಲ್ ಸೀಟ್ಸ್ ಅಪ್ ಡೌನ್ ಅದು ಕೂಡ ಇದೆ ಆಕ್ಚುಲಿ. ಸೊ ಯಾವ ಕಾರಲ್ಲೂ ಅದಷ್ಟು ಬರ್ತಾ ಇರ್ಲಿಲ್ಲ ಫೀಚರ್. ಸೊ ಅದು ತುಂಬಾ ಚೆನ್ನಾಗಿದೆ ಆಕ್ಚುಲಿ. ಓಕೆ ಓಕೆ ಓಕೆ. ಸರ್, ಇವಾಗ ನೀವ್ ಹೇಳಿ ಕ್ರೂಸ್ ಅಲ್ಲಿ 5 ಇಷ್ಟ ಆಗದೆ ಇರೋದು ಏನಿದೆ ನಿಮ್ಗೆ? ಸರ್, ಇಷ್ಟ ಆಗದೆ ಇರೋದು ಆ ತರದ್ದೇನಿಲ್ಲ. ಏನಂದ್ರೆ ಕೆಲವೊಂದು ಪಾರ್ಟ್ಸ್, ಯಾವ್ದು ಸ್ಪೇರ್ ಪಾರ್ಟ್ಸ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ, ತುಂಬಾ ಎಕ್ಸ್ಪೆನ್ಸಿವ್ ಇದೆ. ಲೈಕ್ ಬೀಡಿಂಗ್ಸ್ ಆಗಿರ್ಬೋದು, ಆಮೇಲೆ ಫ್ಯೂಯಲ್ ಫಿಲ್ಟರ್, ಡೀಸೆಲ್ ಫಿಲ್ಟರ್ ಇದು ಬಂದು ತುಂಬಾ ಎಕ್ಸ್ಪೆನ್ಸಿವ್. ಲೈಕ್ 3,500 rupees ಆಗುತ್ತೆ. 4,000 ಇದೆ ಆಕ್ಚುಲಿ. ಅಂದ್ರೆ ಇನ್ಕ್ಲೂಡಿಂಗ್ GST ಎಲ್ಲ ಅಷ್ಟು ಆಗೋಗ್ಬಿಡುತ್ತೆ ನಿಮ್ಗೆ. ಕ್ಲೋಸ್ ಟು 4K ಆಗುತ್ತೆ. ಅದು 30,000 ಎವ್ರಿ 30,000 ಕಿಲೋಮೀಟರ್ ಅನ್ಸು ಚೇಂಜ್ ಮಾಡಿಸ್ಬೇಕು. ಇವನ್ ಆಯಿಲ್ ಫಿಲ್ಟರ್ ನಿಮ್ಗೆ ಎಕ್ಸ್ಪೆನ್ಸಿವ್ 3,800 ಆಗುತ್ತೆ. ಲೈಕ್ ಶೆವರ್ಲೆ ಎಕ್ಸಿಟ್ ಆದ್ಮೇಲೆ ಸ್ಪೇರ್ಸ್ ಅಲ್ಲಿ ಸ್ವಲ್ಪ ಪ್ರೈಸ್ ಇನ್ಕ್ರೀಸ್ ಆಯ್ತು. ದಟ್ಸ್ ಕ್ವೈಟ್ ಕಾಮನ್. ಎಕ್ಸಿಟ್ ಆದ ತಕ್ಷಣ ಸ್ಪೇರ್ಸ್ ಎಲ್ಲ ಇನ್ಕ್ರೀಸ್ ಆಗ್ಬಿಡುತ್ತೆ. ನಿಮ್ಗೆ ರೆಗ್ಯುಲರ್ ಸ್ಪೇರ್ಸ್ ಎಲ್ಲ ಲೈಕ್ ಏರ್ ಫಿಲ್ಟರ್, ಆಯಿಲ್ ಫಿಲ್ಟರ್, ಫ್ಯೂಯಲ್ ಫಿಲ್ಟರ್ ಇದೆಲ್ಲ ಸ್ಟಾಕ್ಸ್ ಇರುತ್ತೆ. ಎನಿಥಿಂಗ್ ಇಫ್ ನಾನ್ ರೆಗ್ಯುಲರ್ ಸ್ಪೇರ್ಸ್ ಏನಾದ್ರು ನಿಮ್ಗೆ ಹೋಯ್ತು ಅಂದ್ರೆ ದೇರ್ ವಿಲ್ ಬಿ ವೇಟಿಂಗ್ ಪೀರಿಯಡ್ ಆಫ್ 15 days, 1 month.
ಓಕೆ ಲೈಕ್ ದೇ ನೀಡ್ ಟು ಸ್ಟಾಕ್ ಇದ್ರೆ ತರಿಸ್ತಾರೆ, ಇಲ್ಲ ಮತ್ತೆ ದೇ ಹ್ಯಾವ್ ಟು ಇಂಪೋರ್ಟ್ ಇಟ್ ಅಗೈನ್. ತೈವಾನ್ ಇಂದ ತರಿಸ್ಬೇಕು. ಇದು ನೀವು ಕೇಳಿದಾಗ ನನ್ಗೊಂದು ನೆನಪಾಯ್ತು. ನಂದೇನಾಯ್ತಂದ್ರೆ ಮನೆ ಹತ್ರ ನಿಲ್ಸಿದಾಗ ವಿಂಡ್ಶೀಲ್ಡ್ ಹೊಡೆದಾಕ್ಬಿಟ್ಟು, ಸಾರಿ ವಿಂಡ್ಶೀಲ್ಡ್ ಅಲ್ಲ, ಅದು ಡೋರ್ ಗ್ಲಾಸ್ ಹೊಡೆದಾಕ್ಬಿಟ್ಟಿದ್ದು ನನ್ನ ಕಾರ್ದು. ಸೊ ಅದು ಯೂಶಲಿ ಫಾಸ್ಟ್ ಮೂವಿಂಗ್ ಇಲ್ಲ. ಸೊ ನಾನು 3 weeks ವೇಟ್ ಮಾಡಿ ಅದನ್ನ ತೈವಾನ್ ಇಂದ ಆರ್ಡರ್ ಮಾಡಿ ತರಿಸಿ ಆಮೇಲೆ ಹಾಕ್ಸಿದಾಯ್ತು. ಓಕೆ. ಸೊ ಅದೆಲ್ಲ ತುಂಬಾ ಎಕ್ಸ್ಪೆನ್ಸಿವ್. ಏನಂದ್ರೆ ಇದ್ರ ಡೋರ್ದು ಗ್ಲಾಸ್ ಏನಿದೆ ಅದು UV ಕಟ್ ಗ್ಲಾಸ್ ಬರುತ್ತೆ. 6,000 rupees ಆಗತ್ತದು ಒಂದ್ ಡೋರ್ದು ಗ್ಲಾಸ್. ಲೈಕ್ ಬೇರೆ ಕಾರ್ದಾದ್ರೆ ವಿಂಡ್ಶೀಲ್ಡ್ ಬಂದ್ಬಿಡುತ್ತೆ 6,000. ಅದ್ ನಿಜ. ರೇರ್ AC ವೆಂಟ್ ಒಂದ್ ಇರ್ಲಿಲ್ಲ ಆಕ್ಚುಲಿ, ಸೊ ದಟ್ ವಾಸ್ ಮೇಜರ್ ಮಿಸ್ಸಿಂಗ್ ನಮ್ಗೆ. ಐ ಮೀನ್ ಫಾರ್ 2 people ಡ್ರೈವಿಂಗ್ ಓಕೆ, ತುಂಬಾ ಕಂಫರ್ಟಬಲ್, ಲೈಕ್ ಏನು ತೊಂದರೆ ಇರಲ್ಲ. ಬಟ್ ವೆರಾಸ್ ರೇರ್ AC ವೆಂಟ್ ಒಂದು ಮಿಸ್ಸಿಂಗ್ ಇತ್ತು ಅನ್ನಿಸ್ತು. ಓಕೆ. ಸೊ ಅದೊಂದು. ಮತ್ತೆ ಸ್ವಲ್ಪ ಗ್ರೌಂಡ್ ಕ್ಲಿಯರೆನ್ಸ್ ಒಂಚೂರು ಮೇಜರ್ಲಿ ಫಾರ್ ಇಂಡಿಯನ್ ರೋಡ್. ಸೊ ಹೈವೇಲೆಲ್ಲ ನಿಮ್ಗೆ ಏನು ಪ್ರಾಬ್ಲಮ್ ಆಗಲ್ಲ. ಬಟ್ ಇಂಡಿಯನ್ ರೋಡ್ಸ್ ನಿಮ್ಗೆ ಸಿಟಿಲೆಲ್ಲ ಗೊತ್ತೇ ಇದೆ ಯಾವ ತರ ರೋಡ್ ಇವಾಗ ಎಷ್ಟು ತುಂಬಾ ಕ್ವಾಲಿಟಿ ಇದೆ ಅಂತ ಹೇಳಿ. ಸೊ ಆ ರೋಡ್ಸ್ ಅಂತೂ ಇದು ಖಂಡಿತವಾಗ್ಲೂ ಕಾರಲ್ಲ ಆಕ್ಚುಲಿ. ಸಿಟಿಲಿ ನಿಮ್ಗೆ ಹಂಪ್ಸ್ ಗಳಲ್ಲಿ ತುಂಬಾ ಡಿಸ್ಅಡ್ವಾಂಟೇಜ್, ಬಟ್ ಹೈವೇಗಳಲ್ಲಿ ಎಷ್ಟು ಲೋಯರ್ ಇರುತ್ತೋ ಅಷ್ಟು ಸ್ಟೆಬಿಲಿಟಿ ಮತ್ತೆ ನುಗ್ಗಕ್ ತುಂಬಾ ಈಸಿ ಇರುತ್ತೆ. ಸೊ ಇಟ್ ವಾಸ್ ಡೀಸೆಲ್ ಪಾಕೆಟ್ ರಾಕೆಟ್ ಅಂತ ಸುಮ್ನೆ ಹೇಳಲ್ಲ, ಅದ್ರ ಡೈನಾಮಿಕ್ಸ್ ಹಂಗೆ ಡಿಸೈನ್ ಮಾಡಿರ್ತಾರೆ ಕಾರ್ದು. ಸೊ ಅಪಾರ್ಟ್ ಫ್ರಮ್ ದಟ್ ಇನ್ನೇನ್ ನೆಗೆಟಿವ್. ಇನ್ನೊಂದೇನಂದ್ರೆ ಈ ಕಾರು ಹೆಂಗೆ ಅಂದ್ರೆ ಇವಾಗ ನಾವೆಲ್ಲಾದ್ರೂ ಔಟ್ ಸ್ಟೇಷನ್ ಹೋಗ್ತೀವಿ ಅನ್ಕೊಳ್ಳಿ, ಹಿಲ್ ಸ್ಟೇಷನ್ಗೆ ಎಸ್ಪೆಷಲಿ. ನಾನು ಚಿಕ್ಕಮಂಗ್ಳೂರು, ಊಟಿ ಅಲ್ಲೆಲ್ಲ ಹೋಗಿ ಬಂದೆ. ಸೊ ಆ ಟೈಮಲ್ಲಿ ಹೆಂಗಾಗತ್ತೆ ಅಂದ್ರೆ ಕೆಲವೊಂದ್ ರೂಟ್ಸ್ ಪ್ಲಾನ್ ಮಾಡ್ಬೇಕಾದ್ರೆ ನಮ್ ಕಾರ್ ಹೋಗುತ್ತಾ ಇಲ್ವಾ, ಸೊ ಆ ಟೆನ್ಷನ್ ಇರುತ್ತೆ. ಯಾಕಂದ್ರೆ ಡೆಸ್ಟಿನೇಷನ್ ಪ್ಲಾನ್ ಒಂದೆಲ್ಲ ನಾವು ಕಾರ್ ರೂಟ್ ನು ಪ್ಲಾನ್ ಮಾಡ್ಬೇಕು. ರೋಡ್ಸ್ ಗಳು ಹೆಂಗಿದೆ ಅಲ್ಲಿ ನಮ್ ಕಾರ್ ಹೋಗತ್ತಾ ಹೆಂಗೆ ಫಸ್ಟ್ ಅದು ಪ್ಲಾನ್ ಮಾಡ್ಬೇಕು. ಘಾಟ್ ಸೆಕ್ಷನ್ ನೀವು ಡೌಟ್ ಎಲ್ಲ ಸಖತ್ ಎಂಜಾಯ್ ಮಾಡ್ತೀರಾ, ಯಾಕಂದ್ರೆ ಆ ಸ್ಟೆಬಿಲಿಟಿ ಏನಿದೆ, ಕಾರ್ನರಿಂಗ್ ಸ್ಟೆಬಿಲಿಟಿ ಅಮೇಜಿಂಗ್. ಓಕೆ, ಸೊ ಇದಿಷ್ಟು ನಿಮ್ಗೆ ನೆಗೆಟಿವ್ಸ್ ಅನ್ಸ್ತಾ? ಅಪಾರ್ಟ್ ಫ್ರಮ್ ದಿಸ್ ಇನ್ನೇನಿಲ್ಲ. ಡೀಸೆಲ್ ಪಾಕೆಟ್ ರಾಕೆಟ್ ಅಂತ ಗೊತ್ತು, ಬಟ್ ಸಮ್ವೇರ್ ಪ್ರತಿಯೊಂದು ನಾಣ್ಯಕ್ಕೂ 2 ಮಕ ಇದ್ದಂಗೆ ಒಂದು ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಇರುತ್ತೆ. ಸೊ ಮೈಲೇಜ್ ಎಷ್ಟು ಕೊಡ್ತಾರೆ ಸರಿ ಕಾರ್ ಸಿಟಿ ಅಂಡ್ ಮೈಲೇಜ್ ಅಲ್ಲಿ? ನಿಮ್ಗೆ ಸಿಟಿಲಿ ಸರ್ ಲೈಕ್ ಮೀಡಿಯಂ ಟ್ರಾಫಿಕ್ ಇದ್ದಾಗ ಇಫ್ ಯು ಆರ್ ಕ್ರೂಸಿಂಗ್ ಬಿಟ್ವೀನ್ 40-50 ಹೋಗ್ಬೇಕಾದ್ರೆ ಅಟ್ಲೀಸ್ಟ್ ನಿಮ್ಗೆ ಒಂದು 10 ಬರುತ್ತೆ. ಆರ್ ಎಲ್ಸ್ ಇನ್ ಹೆವಿಯರ್ ಟ್ರಾಫಿಕ್ 7 to 8. ಓಕೆ. ಹೈವೇಲಿ ನಿಮ್ಗೆ ತುಂಬಾ ಒಳ್ಳೆ ಮೈಲೇಜ್ ಬರುತ್ತೆ ಫಾರ್ ದಿಸ್ ಪರ್ಫಾರ್ಮೆನ್ಸ್ ಆಕ್ಚುಲಿ. ಲೈಕ್ ನಾನು ತುಂಬಾ ಟೈಮ್ ಹೈವೇಲೇ ಓಡಿಸಿರೋದು ಗಾಡಿನ ಸಿಟಿಗಿನ್ನ. ಸೊ ಆಲ್ಮೋಸ್ಟ್ ಅವಾಗ ನನಗೆ 15-16 ಅಂತೂ ಆರಾಮ್ಸೆ ಬರುತ್ತೆ. ಲೈಕ್ 120 ಆ ಸ್ಪೀಡಲ್ಲಿ ಹೋಗ್ಬೇಕಾದ್ರೆ ಇನ್ ದ ಟಾಪ್ಗೆ, ಸೊ ಈಸಿಲಿ 15-16 ಬರುತ್ತೆ. ಸೊ ವೆನ್ ಯು ಆರ್ ಸ್ಪೀಡಿಂಗ್ ಓವರ್ 120, 140, 150, 160 ಅಂಡ್ ಆಲ್, ಸೊ ಅವಾಗ ನಿಮ್ಗೆ ಪ್ರಾಬಬ್ಲಿ ಬಿಟ್ವೀನ್ 12 to 13 ಬರುತ್ತೆ ಮೈಲೇಜ್. ಬಟ್ ವೆರಿ ಕ್ವಿಕ್ಲಿ ಇಟ್ ವಿಲ್ ಗೋ. ಈವನ್ ಆಫ್ಟರ್ 120, 130 ವೆನ್ ಯು ಆಕ್ಸಲರೇಟ್ ಅಲ್ಲ, ಯು ಫೀಲ್ ದಟ್ ಪುಷ್ ಆಕ್ಚುಲಿ. ಸೊ ಅಂದ್ರೆ ಇದಿನ್ನ ಪವರ್ ತಗೊಂತಾ ಇದೆ, ಇನ್ನ ನುಗ್ಗುತ್ತೆ ಅನ್ನೋದು ಆ ಕಾನ್ಫಿಡೆನ್ಸ್ ಸಿಗುತ್ತೆ. ವೆರಸ್ ನಿಮ್ಗೆ ಅದರ್ ಕಾರ್ಸ್ ಅಲ್ಲಿ 130, 140 ಹೋದಾಗ ಇಟ್ ಸ್ಲೋಲಿ ಪಿಕ್ಸ್ ಅಪ್. ಬಟ್ ಇದರಲ್ಲಿ ನಿಮ್ಗೆ ಏನಂದ್ರೆ ಲೈಕ್ 5th gear ಇಂದ ನೀವು 6th gear ಗೆ ಪುಲ್ ಮಾಡಿದಾಗ ಅಬೌವ್ 150 ಯು ಕ್ಯಾನ್ ಫೀಲ್ ದಟ್ ಪುಷ್ ಆಕ್ಚುಲಿ. ಸೊ ಮೈಲೇಜ್ ಅಂತ ಇದಕ್ಕೆ ಸ್ವಲ್ಪ ಎಲಾಬ್ರೇಟ್ ಮಾಡ್ತಿದ್ದೀನಿ. ನೀವೇನಾದ್ರೂ ಈ ಕಾರ್ನ ನಾರ್ಮಲ್ ಕಾರ್ ತರ 100 ಅಲ್ಲಿ ಕ್ರೂಸ್ ಮಾಡ್ಕೊಂಡು, ಅಂದ್ರೆ ಇದು ನಾನು ತುಂಬಾ ಕಂಡೀಷನ್ಸ್ ಅಲ್ಲಿ ಮೈಲೇಜ್ ಎಲ್ಲ ಚೆಕ್ ಮಾಡಿದೀನಿ. ಸೊ ನೀವು RPM ಏನಿದೆ ಬಿಲೋ 2000 ಇಟ್ಕೊಂಡು ಓಡಿಸಿದ್ರೆ, ಬಿಲೋ 2000 ಒಂದು ಕಾನ್ಸ್ಟೆಂಟ್ ಆಕ್ಸಲರೇಷನ್ ಮಾಡ್ಕೊಂಡು ಓಡಿಸಿದ್ರೆ 20+ ಬರುತ್ತೆ ಮೈಲೇಜ್. ನನ್ಗೆ 22 ತನಕ ಬಂದಿದೆ ಮೈಲೇಜ್. ಅದು ಏನಂದ್ರೆ ಸುಮ್ನೆ ಒಂದಿಷ್ಟು ದೂರ ಹೋಗಿ ಚೆಕ್ ಮಾಡಿಲ್ಲ, ಫುಲ್ ಟ್ಯಾಂಕ್ ಟು ಫುಲ್ ಟ್ಯಾಂಕ್. ಸೊ ಇದು ಫುಲ್ ಟ್ಯಾಂಕ್ ಕೆಪಾಸಿಟಿ ಬಂದು 60 ಲೀಟರ್ ಡೀಸೆಲ್ ಇಡ್ಸತ್ತೆ. ಅಬೌಟ್ 6 ಲೀಟರ್ 7 ಲೀಟರ್ ರಿಸರ್ವ್ ಅಲ್ಲಿ ಇರುತ್ತೆ. ಸೊ ನಾನು ಒಂದು ಫುಲ್ ಟ್ಯಾಂಕ್ ಅಲ್ಲಿ ಅಂದ್ರೆ ಅಬೌಟ್ 53 ಲೀಟರ್ಸ್ ಅನ್ಕೊಳ್ಳಿ, ಆಲ್ಮೋಸ್ಟ್ 950-980 ಕಿಲೋಮೀಟರ್ ತನಕ ರೀಚ್ ಮಾಡಿದೀನಿ. 2013 ಅಲ್ಲಿ ತಗೊಂಡ್ರಿ ಅಂತ ಹೇಳಿದ್ರಿ, ಆಲ್ಮೋಸ್ಟ್ 10 years ಆಯ್ತು. ಸೊ ಮೇಜರ್ ಇಶ್ಯೂಸ್ ಮತ್ತೆ ಮೈನರ್ ಇಶ್ಯೂಸ್ ಏನ್ ಫೇಸ್ ಮಾಡಿದಿರಾ ಈ ಕಾರಲ್ಲಿ ನೀವು? ಸೊ ಮೇಜರ್ ಇಶ್ಯೂಸ್ ಅಂದ್ರೆ ಸ್ಪೇರ್ಸ್, ಒಂದು ಅಫೋರ್ಡಬಿಲಿಟಿ ಆಗಿರ್ಬೋದು, ಇನ್ನೊಂದು ಅವೈಲಬಿಲಿಟಿ. ಸೊ ಎರಡೂನು ಒಂದ್ ಸ್ವಲ್ಪ ಲೈಕ್ ಅದೇ ನಾನು ನಿಮ್ಗೆ ಡಿಸ್ಕಸ್ ಮಾಡ್ದಂಗೆ ಕೆಲವು ಸ್ಪೇರ್ಸ್ ಯಾವ್ದು ನಿಮ್ಗೆ ತುಂಬಾ ರೆಗ್ಯುಲರ್ ಮೂವಿಂಗ್ ಇರಲ್ಲ. ಸೊ ಅದ್ರದ್ದು ಅವೈಲಬಿಲಿಟಿ ಲೈಕ್ ಏನಾಗುತ್ತೆ, ಈಗ ನಿಮ್ಗೆ ಬಿಕಾಸ್ ಆಫ್ ಸಮ್ ರೀಸನ್ ಆ ಸ್ಪೇರ್ಸ್ ಇಂದ ನೀವು ಕಾರೇ ಎತ್ತಕ್ಕಾಗಲ್ಲ ಅಂದ್ರೆ ಯು ಹ್ಯಾವ್ ಟು ವೇಟ್ ಫಾರ್ ಅ ಮಂತ್ ಟೈಮ್. ಸೊ ಅದೊಂದು ಮೇಜರ್ ಇಶ್ಯೂ ಇದೆ ಆಕ್ಚುಲಿ. ಅದ್ ಬಿಟ್ರೆ ಸ್ಪೇರ್ಸ್ ಎಕ್ಸ್ಪೆನ್ಸಿವ್ ಇದೆ. ಲೈಕ್ ಫಾರ್ ಫ್ಯೂ ಕಾಂಪೊನೆಂಟ್ಸ್ ಅವ್ರು ಇಟ್ಟಿರೋ ಪ್ರೈಸಿಂಗ್ ಸ್ಟಿಲ್ ಈವನ್ ಫ್ಯೂ ಆಫ್ ದ ಸರ್ವಿಸ್ ಸೆಂಟರ್ಸ್ ಅವ್ರಿಗೂ ಗೊತ್ತಿಲ್ಲ ಯಾಕೆ ಇದಕ್ಕೆ ಇಷ್ಟು ಪ್ರೈಸಿಂಗ್ ಇಟ್ಟಿದ್ದಾರೆ ಅಂತ. ಸೊ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಯೂಶುವಲಿ ಸನ್ ರೂಫ್ ಇರುತ್ತಲ್ಲ, ಸೊ ವೆನ್ ಯು ಓಪನ್ ದ ಸನ್ ರೂಫ್ ಇಲ್ಲಿ ಒಂದು ಮೆಶ್ ಪಾಪ್ ಆಗತ್ತೆ, ವಿಂಡ್ ಡಿಫ್ಲೆಕ್ಟ್ ಮಾಡೋದಕ್ಕೆ. ಸೊ ಜಸ್ಟ್ ಆ ಮೆಶ್ ರೀಪ್ಲೇಸ್ ಮಾಡ್ಬೇಕಂದ್ರೆ ಫಾರ್ ದಿಸ್ ಕಾರ್ ಇಟ್ ವಿಲ್ ಕಾಸ್ಟ್ ಯು 33,000.
ಸೊ ಇವನ್ ಬೈಕ್ ನೇ ಸರ್ವಿಸ್ ಮಾಡಿಸ್ಬಿಡ್ಬೋದು ಆರಾಮಾಗಿ. ಒಂದು ಸ್ಪೇರ್ಸ್ ಎಲ್ಲ ಓವರ್ ಎಕ್ಸ್ಪೆನ್ಸಿವ್. ಅದೇ ಹೇಳ್ದಂಗೆ ವಿಂಡ್ ಡಿಫ್ಲೆಕ್ಟರ್ ಏನ್ ಬರುತ್ತೆ ಅದು 33,000. ಬಟ್ ಒಂದೇನು ಅಂತಂದ್ರೆ ಸರ್, ನನಗೆ ಕೇಳಿದ್ರೆ ಈ ತರದೊಂದು ಡಿ ಸೆಗ್ಮೆಂಟ್ ಸೆಡಾನ್ ಕಾರ್ ಇಟ್ಕೊಂಡಾಗ, ಅದು ಎಸ್ಪೆಷಲಿ ಪರ್ಟಿಕ್ಯುಲರ್ ಕಾರ್ ಕಂಪ್ನಿನ ದೇಶ ಬಿಟ್ಟು ಓಡೋಗಿದೆ ಅಂತ ಅಂದ್ಮೇಲೆ ಸೊ ಸ್ಪೇರ್ಸ್ ಎಕ್ಸ್ಪೆನ್ಸಿವ್ ಇದ್ದೇ ಇರುತ್ತೆ. ವಿ ಹ್ಯಾವ್ ಟು ಬೇರ್ ಇಟ್. ನೀವ್ ಯಾರಾದ್ರೂ ಕ್ರೂಸ್ ಇಟ್ಕೊಂಡಿದ್ದೀರಾ ಅಂತಂದ್ರೆ ನಿಮ್ದು ಮೇಜರ್ ಇಶ್ಯೂಸ್, ಮೈನರ್ ಇಶ್ಯೂಸ್ ಏನೇನಿದೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಿಮ್ಮ ಒಪಿನಿಯನ್ ಏನಿದೆ ಅದನ್ನು ತಿಳ್ಕೊಳ್ಳೋಣ. ಸದ್ಯಕ್ಕೆ ಇವಾಗ ಇವ್ರನ್ನ ಮಾತಾಡ್ಸೋಣ. ಸೊ ಅದ್ ಬಿಟ್ಟು ಈಗ ಮೈನರ್ ಇಶ್ಯೂಸ್ ಏನಿರ್ಬೋದು ಸರ್ ನಿಮ್ ಕಾರಲ್ಲಿ ಫೇಸ್ ಮಾಡೋದು, ಅಪಾರ್ಟ್ ಫ್ರಮ್ ದಟ್ ಮೆಕ್ಯಾನಿಕಲ್ ಇಶ್ಯೂಸ್ ಏನಾದ್ರು ಬಂದಿದ್ಯಾ ನಿಮ್ಗೆ? ಮೆಕ್ಯಾನಿಕಲ್ ಇಶ್ಯೂಸ್ ಅಂತ ಏನಿಲ್ಲ ಸರ್. ಲೈಕ್ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ಅಬೌಟ್ ದ ರ್ಯಾಟ್ ಬೈಟ್ಸ್ ಅಂಡ್ ಆಲ್. ಅದು ತುಂಬಾ ಲೈಕ್ ಕಾಮನ್ ಬಿಡಿ, ಎಲ್ಲ ಕಾರಲ್ಲೂ ಕಾಮನ್. ಬಟ್ ಇನ್ನೊಂದೇನಂದ್ರೆ ಇವಾಗ ಇದು ಇಂಡಿಯಾ ಬಿಟ್ಟು ಹೋಗಿರೋದ್ರಿಂದ ಈ ರ್ಯಾಟ್ ಬೈಟ್ ಏನಾರು ಆಗಿ ವೈರಿಂಗ್ ಅಲ್ಲಿ ಏನಾರು ಇಶ್ಯೂ ಆದ್ರೆ ಎಲ್ಲಾ ಗ್ಯಾರೇಜ್ ಅವರು ಮುಟ್ಟಲ್ಲ. ಯಾಕಂದ್ರೆ ನಾವು ಸುಮ್ನೆ ಯಾವ್ದೋ ಒಂದ್ ಗ್ಯಾರೇಜ್ ತಗೊಂಡೋಗಿ ಬಿಟ್ಬಿಟ್ರೆ ಕಾರ್ ಹಾಳಾಗೋಗ್ಬಿಡುತ್ತೆ. ಈ ಕಾರ್ ಗೊತ್ತಿರೋರು ಮಾತ್ರ ಮುಟ್ಟಿ ರೆಡಿ ಮಾಡಕ್ ಆಗುತ್ತೆ, ಇಲ್ಲ ಅಂದ್ರೆ ಆಗಲ್ಲ. ಯಾಕಂದ್ರೆ ನಮ್ ಫ್ರೆಂಡ್ ಸರ್ಕಲ್ ಅಲ್ಲಿ ಒಂದಷ್ಟು ಕ್ರೂಸ್ ಇದೆ. ನಾವು ಏನಂದ್ರೆ ಇಬ್ರುನು ಶವರ್ಲಿ ಕ್ರೂಸ್ ಇಂಡಿಯಾ ಗ್ರೂಪ್ ಅಲ್ಲಿ ಇದೀವಿ. ಸೊ ಲೈಕ್ ಮೋರ್ ದೆನ್ 250 ಕ್ರೂಸಸ್ ಇದೆ ಗ್ರೂಪ್ ಅಲ್ಲಿ. ಸೊ ಎಷ್ಟೊಂದ್ ಜನ ಆಗ್ತಿರ್ತಾರೆ, ಅಂದ್ರೆ ಒಬ್ಬೊಬ್ರು ಒಂದೊಂದ್ ಎಕ್ಸ್ಪೀರಿಯನ್ಸ್ ಮಾಡಿರ್ತಾರೆ ಗ್ಯಾರೇಜ್, ಔಟ್ಸೈಡ್ ಗ್ಯಾರೇಜ್ ಬಿಟ್ಟಾಗ. ಸೊ ಯಾರಿಗ್ ಟೆಕ್ನಿಕಲ್ ನಾಲೆಡ್ಜ್ ಇಲ್ಲ ಕಾರ್ ಬಗ್ಗೆ ಅಂತ ಕಡೆ ತಗೊಂಡೋಗ್ಬಿಟ್ರೆ ವೈರಿಂಗ್ ಏನಾದ್ರು ಮಾಡಿದ್ರೆ ಮುಗ್ದೋಯ್ತು. ವೈರಿಂಗ್ ಹಾರ್ನೆಸ್ ಚೇಂಜ್ ಮಾಡ್ಬೇಕಂದ್ರೆ 1.25 ಲಕ್ಷ ಏನೋ ಆಗುತ್ತೆ ವೈರಿಂಗ್ ಹಾರ್ನೆಸ್ ಚೇಂಜ್ ಮಾಡೋಕೆ. ಸೊ ಅದು ತುಂಬಾ ಸ್ಟಿಲ್ ನಿಮ್ಗೆ ಅಡ್ವಾಂಟೇಜ್ ಏನಂದ್ರೆ ಇಂಡಿಯಾದಲ್ಲಿ ಲಾಟ್ ಮೋರ್ ಇನ್ನ ಕ್ರೂಸ್ ಎಂಥೂಸಿಯಾಸ್ಟ್ ಇದಾರೆ ಆಕ್ಚುಲಿ. ಸೊ ಕಂಬೈನ್ಲಿ ದೇ ಹ್ಯಾವ್ ಮೇಡ್ ಅ ಗ್ರೂಪ್, ವಾಟ್ಸ್ಆಪ್ ಗ್ರೂಪ್ ಆಗಿರ್ಬೋದು, ಫೇಸ್ಬುಕ್ ಗ್ರೂಪ್ ಆಗಿರ್ಬೋದು. ಏನಾಗುತ್ತೆ ನಿಮ್ಗೆ ಹೆಲ್ಪ್ಸ್ ಆಕ್ಚುಲಿ ಆ ತರ ಗ್ರೂಪ್ಸ್ ಇದ್ದಾಗ, ಬಿಕಾಸ್ ಕಮ್ಯುನಿಕೇಶನ್ ಇರುತ್ತೆ. ಏನಾದ್ರು ಪ್ರಾಬ್ಲಮ್ಸ್ ಇದ್ದಾಗ ವಿ ಕ್ಯಾನ್ ಶೇರ್ ಇಟ್ ಔಟ್ ಅಂಡ್ ಯಾರಿಗಾರು ಏನಾದ್ರು ಗೊತ್ತಿತ್ತು ಸೊಲ್ಯೂಷನ್ ಅಂದ್ರೆ ವಿ ಕ್ಯಾನ್ ಸಾರ್ಟ್ ಇಟ್ ಔಟ್. ಏನಾಗುತ್ತೆ ನಿಮ್ಗೆ ಸರ್ವಿಸ್ ಸೆಂಟರ್ ಅಲ್ಲಿ ಲೈಕ್ ನಿಮ್ಗೂ ಗೊತ್ತಿರ್ಬೋದು, ಏನಾದ್ರು ಸ್ಮಾಲ್ ಇತ್ತು ಅಂದ್ರೆ ಕಂಪ್ಲೀಟ್ ಸೆಟ್ ಚೇಂಜ್ ಮಾಡ್ಬೇಕಂತ ಹೇಳ್ತಾರೆ. ಸ್ಟಿಲ್ ಇಫ್ ಯು ಹ್ಯಾವ್ ಅ ಲೋವರ್ ಬಜೆಟ್ ಸೊಲ್ಯೂಷನ್ ಇದ್ರೂನು ಅವ್ರ ಅದಕ್ಕೆ ಆಪ್ಟ್ ಮಾಡೋದಿಲ್ಲ. ಸ್ಪೇರ್ಸ್ ಅವೈಲಬಿಲಿಟಿ ನಮಗೆ ಗ್ರೂಪ್ ಅಲ್ಲಿ ಏನಾಗುತ್ತೆ ವಿಲ್ ಬಿ ಈಸಿ, ಬಟ್ ಇಲ್ಲ ಅಂತಂದಾಗ ವಿ ನೀಡ್ ಟು ರಿಪ್ಲೇಸ್ ದಿ ಹೋಲ್ ಕಾಂಪೋನೆಂಟ್ ಇಟ್ಸೆಲ್ಫ್. ದಟ್ಸ್ ಒನ್ ಡ್ರಾಬ್ಯಾಕ್ ಆಸ್ ವೆಲ್. ನಮ್ದು ಗ್ರೂಪ್ ಅಲ್ಲಿ ಏನಾಗುತ್ತೆ ಅಂದ್ರೆ ಮೋರ್ ದೆನ್ ಟೆಕ್ನಿಷಿಯನ್ ಸ್ಕಿಲ್ಡ್ ಪರ್ಸನ್ಸ್ ಇದಾರೆ ಇಲ್ಲಿ. ಸೊ ಬಿಕಾಸ್ ಆಫ್ ಕಾರ್ ಅಂದ್ರೆ ಅವ್ರಿಗೆ ಆತರ ಕಾರ್ ಮೇಲೆ ಹುಚ್ಚು ಕ್ರೂಸ್ ಅಂದ್ರೆ. ಸೊ ಏನಾಗಿದೆ ಅವ್ರಿಗೆ ಅದು ಇನ್ನ ಡೀಪರ್ ನಾಲೆಡ್ಜ್ ಅಬೌಟ್ ದ ಕಾರ್ ಅವರು ಕಲ್ತ್ಕೊಂಡು ಈಚ್ ಅಂಡ್ ಎವ್ರಿ ಔಟ್. ನಮ್ಗೆ ಏನಂದ್ರೆ ಸರ್ವಿಸ್ ಸೆಂಟರ್ ಇಲ್ಲ, ಸಪೋರ್ಟ್ ಇಲ್ಲ ಅಂದ್ರು, ಲೈಕ್ ಇವಾಗ ಕಂಪ್ನಿ ಕ್ಲೋಸ್ ಆಗಿದ್ರು ನಮ್ ಗ್ರೂಪ್ ಅಲ್ಲಿ ನಮ್ಗೆ ಈ ತರದ್ ಒಂದು ಇಶ್ಯೂ ಆಗ್ತಾ ಇದೆ. ಹೌ ಟು ಅಂದ್ರೆ ಅಟ್ ಲೀಸ್ಟ್ 50-60 ಪೀಪಲ್ ಇಮಿಡಿಯೇಟ್ಲಿ ದೇ ವಿಲ್ ರೆಸ್ಪಾಂಡ್. ಈ ತರ ಇಶ್ಯೂ ಇರುತ್ತೆ, ಇದು ಹಿಂಗೆ ಸಾಲ್ವ್ ಮಾಡ್ಕೊಳ್ಳಿ ಅಂತ ಹೇಳಿ. ಸೊ ಲಾಟ್ ಆಫ್ ಸಪೋರ್ಟ್ ಇದೆ. ಇವಾಗ ಕೆಲವೊಂದು ಇಶ್ಯೂ ಆಗಿರುತ್ತೆ, ಸರ್ವಿಸ್ ಸೆಂಟರ್ ರೆಕ್ಟಿಫೈ ಮಾಡಕ್ ಬರ್ತಿರಲ್ಲ. ಸೊ ಇವಾಗ ನಾನು ಆ ಇಶ್ಯೂ ಫೇಸ್ ಮಾಡಿರ್ತೀನಿ, ಆ ಇಶ್ಯೂ ರಿಸಾಲ್ವ್ ಆಗಿರತ್ತೆ ಏನೋ ಎಷ್ಟೊಂದು ಅಲ್ಲಿ ಇಲ್ಲಿ ಹುಡ್ಕುದ್ಮೇಲೆ. ಸೊ ಈಗ ನೆಕ್ಸ್ಟ್ ಯಾರಾದ್ರೂ ಇಶ್ಯೂ ಅಂತ ಬಂದ್ರೆ ನಾನೇ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತೀವಿ. ಆಮೇಲೆ ಸ್ಪೇರ್ ಪಾರ್ಟ್ಸ್ ಅಂದ್ರೆ ಇನ್ನೊಂದ್ ಹೇಳ್ಬೇಕು ಏನಂದ್ರೆ, ಈ ಕಾರ್ನ ನೀವ್ ಹೆಂಗೆ ಅಂದ್ರೆ ಹೈ ಬಜೆಟ್ ಅಲ್ಲೂ ಮೇಂಟೈನ್ ಮಾಡ್ಬೋದು, ಲೋ ಬಜೆಟ್ ಅಲ್ಲೂ ಮೇಂಟೈನ್ ಮಾಡ್ಬೋದು. ನೀವು ಶೋರೂಮ್ ಅಲ್ಲಿ ಯಾವ್ದು ಬ್ರೇಕ್ ಪ್ಯಾಡ್ ಮತ್ತೆ ರೋಟರ್ಸ್ ಎಲ್ಲ ಚೇಂಜ್ ಮಾಡಿಸ್ತೀನಿ ಅಂದ್ರೆ ಆಲ್ 4 wheels ಗೆ ಇದು 4 ಡಿಸ್ಕ್ ಬ್ರೇಕ್ ಬರುತ್ತೆ ಈ ಕಾರಲ್ಲಿ. ಸೊ ಚೇಂಜ್ ಮಾಡಿಸ್ತೀನಿ ಅಂದ್ರೆ ನಿಮ್ಗೆ ಅಪ್ ಟು 45,000 ಆಗುತ್ತಲ್ಲ, 45-48 ಆಗುತ್ತೆ. ಬಟ್ ಬ್ರೇಕ್ ಪ್ಯಾಡ್ಸ್ ಇಟ್ ಸೆಲ್ಫ್ ನಿಮ್ಗೆ ಒಂದ್ ಸೆಟ್ ಬಂದು 10,000 ಆಗುತ್ತೆ. ಫ್ರಂಟ್ ಟು ರೇರ್ ಎರಡೂನು ಹಾರ್ಡ್ಲಿ ಅರೌಂಡ್ 300 rupees ಡಿಫರೆನ್ಸ್ ಬರುತ್ತೆ ನಿಮ್ಗೆ. ಸೊ ನೀವು ಬರೀ ಬ್ರೇಕ್ ಪ್ಯಾಡ್ ಚೇಂಜ್ ಮಾಡಿಸ್ಬೇಕಂದ್ರೆ 20,000 ಇಟ್ಟಿರ್ಬೇಕು 4 ಇದು ವೀಲಿಗೆ. ಕಾರ್ ಎಂಥೂಸಿಯಾಸ್ಟ್ ಅಂದ್ಮೇಲೆ ಆ ಲೆವೆಲ್ ಕಾರ್ ಉಜ್ಜಾಡದ್ಮೇಲೆ ಚೇಂಜ್ ಮಾಡ್ಲೇಬೇಕಲ್ಲ. ನಮಗೆ ಅಷ್ಟೊಂದ್ ಬೇಡ, ನಮ್ಗೆ ಅಫೋರ್ಡ್ ಮಾಡಕ್ಕಾಗಲ್ಲ. ನಾನು ನಾರ್ಮಲ್ ಬಾಷ್ ಬ್ರೇಕ್ ಪ್ಯಾಡ್ಸ್ ತಗೋತೀನಿ ಅಂತಂದ್ರೆ ನಿಮ್ಗೊಂದು 7,000 rupees ಅಲ್ಲಿ 4 ಬ್ರೇಕ್ ಪ್ಯಾಡ್ಸ್ ಬಂದ್ಬಿಟ್ಟಿರುತ್ತೆ. EBC ಬ್ರೇಕ್ ಪ್ಯಾಡ್ ಸಿಗುತ್ತೆ. ಸೊ EBC ಇಸ್ ಅ ವೆರಿ ಗುಡ್ ಕಂಪನಿ ಆಕ್ಚುಲಿ. ಸೊ ನಾನು ಅದನ್ನು ಟ್ರೈ ಮಾಡಿದ್ದೀನಿ. EBC ಬ್ರೇಕ್ ಪ್ಯಾಡ್ಸ್ ಕೂಡ ಚೆನ್ನಾಗಿದೆ. ಆಲ್ಮೋಸ್ಟ್ ಏನ್ ಹೇಳ್ತೀವಿ ಅಬೌವ್ 25-30 lakh ಕಾರ್ಗಳಿಗೆ, ಸ್ವಲ್ಪ ಹೈ ಪವರ್ ಇರೋ ಕಾರ್ಗಳಿಗೆ EBC ನೇ ಪ್ರಿಫರ್ ಮಾಡ್ತಾರೆ. ನಾನು ಕೇಳಿದೆ ಬಿಕಾಸ್ ಇಟ್ಸ್ ಹ್ಯಾವಿಂಗ್ ಅ ವೆರಿ ಗುಡ್ ಬ್ರೇಕ್ ಪ್ಯಾಡ್. ಬೇರೆ ಬ್ರೇಕ್ ಪ್ಯಾಡ್ಸ್ ಗಳು ಏನ್ ಫೇಡಿಂಗ್ ಆಗಕ್ಕೆ ಟೈಮ್ ತಗೊಳುತ್ತೆ, ಅದಷ್ಟು ಟೈಮ್ ತಗೊಳಲ್ಲ ಅಂಡ್ ಬೇಗ ಹೀಟಿಂಗ್ ಆಗಲ್ಲ ಆಕ್ಚುಲಿ. ಅದು ದಟ್ಸ್ ಒನ್ ಅಡ್ವಾಂಟೇಜ್ ಆಕ್ಚುಲಿ EBC ಬ್ರೇಕ್ ಪ್ಯಾಡ್ಸ್. ಬಟ್ ಏನಂದ್ರೆ ಬೈಟ್ ಚೆನ್ನಾಗಿದೆ, ಬಟ್ ಸ್ವಲ್ಪ ಪೌಡರ್ ಜಾಸ್ತಿ ಬರುತ್ತೆ ಅದರಿಂದ. ಅದೊಂದು ಅದ್ರಲ್ಲಿ ಸೆರಾಮಿಕ್ ಸೆರಾಮಿಕ್ ಬ್ರೇಕ್ ಪ್ಯಾಡ್ಸ್ ಬರುತ್ತೆ, ಬಟ್ ಅದು ಸ್ವಲ್ಪ ಹೈಯರ್ ಸೈಡ್ ಅಲ್ಲಿ ಇದೆ ಕಾಸ್ಟ್. ಸೆರಾಮಿಕ್ ಕಾಸ್ಟ್ಲಿನೇ. 2013 ಇಂದನೂ ಈ ಕಾರ್ ತಗೊಂಡು ಮೇಂಟೈನ್ ಮಾಡ್ತಾ ಇದ್ದೀರಾ. ಸೊ 2017 ವರೆಗೂ ನಿಮ್ಗೆ ಅಷ್ಟಾಗಿ ಕಷ್ಟ ಆಗಿರಲ್ಲ, ಬಿಕಾಸ್ ಶೆವರ್ಲೆ ಇಂಡಿಯಾದಲ್ಲೇ ಇತ್ತು. ಬಟ್ ಇಂಡಿಯಾ ಬಿಟ್ಟು ಹೋದ್ಮೇಲೆ ಸೊ ಸ್ಪೇರ್ ಪಾರ್ಟ್ಸ್ ಅರೇಂಜ್ ಮಾಡಕ್ಕೆ ನಿಮ್ಗೆ ಎಷ್ಟು ಸುಲಭ ಅಥವಾ ಎಷ್ಟು ಕಷ್ಟ ಆಗಿದೆ?
ಸರ್ ಕಷ್ಟ ಅಂದ್ರೆ ನಿಮ್ಗೆ ಆಕ್ಚುಲಿ ಜನರಲ್ ಸ್ಪೇರ್ ಪಾರ್ಟ್ಸ್ ನೀವು ಎವ್ರಿ ಸರ್ವಿಸ್ ಇಂಟರ್ವಲ್ ಅಲ್ಲಿ ಏನ್ ಚೇಂಜ್ ಮಾಡ್ತಿರಲ್ಲ, ಸೊ ಇಟ್ ವಾಸ್ ಈಸಿಲಿ ಅವೈಲೇಬಲ್ ವಿತ್ ಆಥರೈಸ್ ಸರ್ವಿಸ್ ಸೆಂಟರ್. ಸೊ ಅದೇನು ಪ್ರಾಬ್ಲಮ್ ಇರಲಿಲ್ಲ. ಓನ್ಲಿ ಥಿಂಗ್ ಪ್ರೈಸ್ ನಿಮ್ಗೆ ಸ್ವಲ್ಪ ಜಾಸ್ತಿ ಇತ್ತು. ಬಟ್ ಫ್ಯೂ ಪೀಪಲ್ ಐಡೆಂಟಿಫೈ ಮಾಡಿದ್ರು ಲೈಕ್ ವೇರ್ GM ಯೂಸ್ ಟು ಗೆಟ್ ದಟ್ ಸ್ಪೇರ್ಸ್ ಅಲ್ಲ, ಅದೇ ಸ್ಪೇರ್ಸ್ ನ ಲೈಕ್ OEM ಮ್ಯಾನುಫ್ಯಾಕ್ಚರರ್ ವಿ ಯೂಸ್ ಟು ಗೆಟ್ ಫಾರ್ ಸ್ಟಿಲ್ ಲೆಸರ್ ಪ್ರೈಸ್. ಸೊ ನಿಮ್ಗೆ ಸೆವೆರಲ್ ವೆಬ್ಸೈಟ್ಸ್ ಆಗಿರ್ಬೋದು, ಇಲ್ಲ ಫ್ಯೂ ಡೀಲರ್ಸ್ ಇದ್ರು ಇಂಪೋರ್ಟ್ ಮಾಡೋರು. ಸೊ ವಿ ಯೂಸ್ ಟು ಕಾಂಟ್ಯಾಕ್ಟ್ ದೆಮ್. ಅದೇ ನಾನು ಹೇಳಿದ್ನಲ್ಲ, ವಿ ಹ್ಯಾಡ್ ಅ ಗ್ರೂಪ್. ಸೊ ಆ ಗ್ರೂಪ್ ಅಲ್ಲಿ ನಮ್ಗೆ ತುಂಬಾ ಯೂಸ್ಫುಲ್ ಇನ್ಫಾರ್ಮೇಶನ್ ಸಿಕ್ತಿತ್ತು. ಲೈಕ್ ಇಫ್ ಯು ವಾಂಟ್ ನಾನು ಬ್ರೇಕ್ ಪ್ಯಾಡ್ ಚೇಂಜ್ ಮಾಡ್ತೇನೆ ಅಂದ್ರೂ ದೇ ಇಷ್ಟು ಗಿವ್ ಅಸ್ ಇನ್ಫಾರ್ಮೇಶನ್. ಈ ಬ್ರೇಕ್ ಪ್ಯಾಡ್ಸ್ ಹಾಕಿದ್ರೆ ಚೆನ್ನಾಗಿರುತ್ತೆ, ಇಷ್ಟು ಕಮ್ಮಿಗೆ ಸಿಗುತ್ತೆ, ಇಂಥ ಡೀಲರ್ ಹತ್ರ ಸಿಗುತ್ತೆ, A to Z ನಮ್ಗೆ ಎಲ್ಲ ಡೀಟೇಲ್ಸ್ ಅಲ್ಲೇ ಶೇರ್ ಮಾಡೋರು. ಸೊ ಫಾರ್ ಅಸ್ ಆಲ್ಸೋ ಇಟ್ ವಾಸ್ ಅಡ್ವಾಂಟೇಜ್ ಫಾರ್ ದೆಮ್. ಇಟ್ ವಾಸ್ ಅ ಸ್ಯಾಟಿಸ್ಫೈಯಿಂಗ್ ಕೋ ಕ್ರೂಸ್ ಓನರ್. ಅದೊಂದು ಅಡ್ವಾಂಟೇಜ್ ಇತ್ತು ಆಕ್ಚುಲಿ. ವೆರಸ್ ಫ್ಯೂ ಸ್ಪೇರ್ಸ್ ಆಬ್ವಿಯಸ್ಲಿ ಅದು ನೀವೇನು ಮಾಡಕ್ಕಾಗಲ್ಲ. ಯು ಹ್ಯಾವ್ ಟು ವೇಟ್ ಅಂಡ್ ಮೈನರ್ ಕೆಲವು ಸ್ಪೇರ್ಸ್ಗಳು ಸಣ್ಣದು ಹೋದಾಗ ವಿ ಹ್ಯಾವ್ ಟು ವೇಟ್ ಆರ್ ಹೋಲ್ ಕಾಂಪೋನೆಂಟ್ ಚೇಂಜ್ ಮಾಡಬೇಕಾಗತ್ತೆ. ರೇರ್ ಅವೈಲಬಿಲಿಟಿ ಆಫ್ ಸ್ಪೇರ್ಸ್. ಓಕೆ ಗೈಸ್, ಆಲ್ಮೋಸ್ಟ್ ಒಂದಿಷ್ಟು ಪಾಯಿಂಟ್ಸ್ಗಳನ್ನ ಇವ್ರ ಹತ್ರ ತಗೊಂಡ್ವಿ. ಇವರು ಎಕ್ಸ್ಪ್ಲೈನ್ ಮಾಡಿದ ರೀತಿಲೇ ನೀವು ಅರ್ಥ ಮಾಡ್ಕೊಂಡಿರ್ಬೋದು ಇವ್ರಿಗೆ ಎಷ್ಟು ಎಕ್ಸ್ಪೀರಿಯನ್ಸ್ ಇದೆ ಮತ್ತೆ ಎಷ್ಟು ಇನ್ ಡೆಪ್ತ್ ನಾಲೆಡ್ಜ್ ಇದೆ ಈ ಕ್ರೂಸ್ ಬಗ್ಗೆ ಅಂತ ಅನ್ನೋದು. ಸೊ ಇಟ್ಸ್ ನಾಟ್ ಅ ನಾರ್ಮಲ್ ಕಾರ್ ಸ್ನೇಹಿತರೆ. ನಾರ್ಮಲ್ ಕಾರ್ ಅಥವಾ ನಾರ್ಮಲ್ ಪರ್ಸನ್ಸ್ಗಳನ್ನ ಇದನ್ನ ಓನ್ ಮಾಡೋಕ್ಕೆ ಆಗಲ್ಲ. ನನ್ನ ಪ್ರಕಾರ ನೀವು ಕಾರ್ ಎಂತೂಸಿಯಾಸ್ಟ್ ಆಗಿರಬೇಕು ಮತ್ತೆ ಕಾರ್ ಇನ್ ಆ್ಯಂಡ್ ಔಟ್ ಗೊತ್ತಿರಬೇಕು. ಅವಾಗಲೇ ಈ ಥರ ಡಿಸ್ಕಂಟಿನ್ಯೂ ಆಗಿರೋ ಬ್ರ್ಯಾಂಡ್ ಕಾರ್ನು ಇಟ್ಕೊಂಡು ಮೈಂಟೈನ್ ಮಾಡ್ಬೋದು. ಕಾರ್ದು ಇವ್ರ ಪರ್ಫಾರ್ಮೆನ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಬಟ್ ಯಾವ ಥರ ಇದೆ ಅಂತ ಅನ್ನೋದು ಒಳಗಡೆ ಹೋಗಿ ಫರ್ದರ್ ಮಾತಾಡೋಣ ಬನ್ನಿ ಇವಾಗ. ಸರ್, ಸರ್ವಿಸ್ ಕಾಸ್ಟ್ ಆ್ಯಕ್ಚುಲಿ ಎಷ್ಟು ಬರುತ್ತೆ ಅಪ್ರಾಕ್ಸಿಮೇಟ್ ಆಗಿ ನಾರ್ಮಲ್ ಜನರಲ್ ಸರ್ವಿಸ್ಗೆಲ್ಲ ಈ ಕಾರಲ್ಲಿ? ಸರ್ ಜನರಲ್ ಸರ್ವಿಸ್ ಎಲ್ಲ ಬಂದು ನಿಮಗೆ ಅರೌಂಡ್ 11,000 to 12,000 ಅಲ್ಲಿ ಮುಗಿದೋಗುತ್ತೆ ನಿಮಗೆ. ಓಕೆ. ಸೊ ಮೇಜರ್ಲಿ ನಿಮಗೆ ಆಯಿಲ್ ಚೇಂಜ್ ಮಾಡ್ತಾರೆ. GM ರೆಕಮೆಂಡೆಡ್ ಆಯಿಲ್ ಚೇಂಜ್ ಮಾಡ್ತಾರೆ, ಫುಲ್ಲಿ ಸಿಂಥೆಟಿಕ್ ಆಯಿಲ್. ಓಕೆ. ಸೊ ಅದು ಬಿಟ್ರೆ ನೆಕ್ಸ್ಟ್ ನಿಮಗೆ ಏರ್ ಫಿಲ್ಟರ್ ಮತ್ತೆ ಆಯಿಲ್ ಫಿಲ್ಟರ್ ರೆಗ್ಯುಲರ್ ಆಗಿ ಚೇಂಜ್ ಮಾಡ್ತಾರೆ. ಓಕೆ. ಸೊ ಮತ್ತೆ ಬ್ರೇಕ್ ಓವರ್ ಆಲ್ ಅಂತ ಹೇಳಿ ಒಂದು ಸ್ವಲ್ಪ ಚಾರ್ಜ್ ಮಾಡ್ತಾರೆ. ಸೊ ನೀವೆಲ್ಲ ಓವರ್ ಆಲ್ ಕನ್ಸಿಡರ್ ಮಾಡಿದ್ರೆ ಅರೌಂಡ್ 11,000 to 12,000 rupees ಎಲ್ಲ ಆಗುತ್ತೆ. ಅಂಡ್ ಎವ್ರಿ ಕ್ವಾರ್ಟರ್ಲಿ ಒನ್ಸ್ ಅವರು ಸರ್ವಿಸ್ ಕ್ಯಾಂಪ್ ಅಂತ ಮಾಡ್ತಾರೆ ಶೆವರ್ಲೆ ಅವರು. ಈವನ್ ಟುಡೇ ಕಂಟಿನ್ಯೂ ಮಾಡ್ತಾ ಇದಾರೆ. ಅವರು ಶೆವರ್ಲೆ ಇಂಡಿಯಾದಲ್ಲಿ ಇದ್ದಾಗಲೂ ಇತ್ತು ಅದು. ಸೊ ಏನಂದ್ರೆ ನಿಮ್ಗೆ ಅಪ್ ಟು 15 to 20% ನಿಮ್ಗೆ ಸ್ಪೇರ್ಸ್ ಮತ್ತೆ ಸರ್ವಿಸ್ ಚಾರ್ಜಸ್ ಮೇಲೆ ಎಲ್ಲ ಡಿಸ್ಕೌಂಟ್ ಕೊಡ್ತಾರೆ. ಓಕೆ ಓಕೆ. ಸೊ ಡ್ಯೂರಿಂಗ್ ದ ಕ್ಯಾಂಪ್ ನೀವು ಯುಟಿಲೈಸ್ ಮಾಡ್ಕೊಂಡ್ರೆ ಲೈಕ್ ಏನಾದ್ರು ಫ್ಯೂ ಪಾರ್ಟ್ಸ್ ಏನಾದ್ರು ಚೇಂಜ್ ಮಾಡಿಸ್ಬೇಕು ಅಂದ್ರೆ ಸೊ ನೀವು ಪ್ಲಾನ್ ಮಾಡ್ಕೊಂಡು ಲೈಕ್ ಇವಾಗ ಬ್ರೇಕ್ ಪ್ಯಾಡ್ಸ್ ಅಥವಾ ಏನಾದ್ರು ಬ್ರೇಕ್ ರೋಟರ್ಸ್ ಅಥವಾ ಮತ್ತೊಂದು ಏನಾದ್ರು ಚೇಂಜ್ ಮಾಡಿಸ್ಬೇಕು, ಮೇಜರ್ಲಿ ಲೈಕ್ ಕ್ಲಚ್ ಪ್ಲೇಟು. ಸೊ ಇದ್ರದ್ದು ಕ್ಲಚ್ ಪ್ಲೇಟು ಮತ್ತೆ ನಿಮ್ಗೆ ಫ್ಲೈವಿಲ್ ಎಲ್ಲ ಬಂದು ಆಲ್ಮೋಸ್ಟ್ ಅರೌಂಡ್ 85,000 ಆಗುತ್ತೆ. ಓ ಮೈ ಗಾಡ್. ಸೊ ಈ ತರ ಪಾರ್ಟ್ಸ್ ಏನಾದ್ರು ನೀವು ನಾನು ಇಲ್ಲ OEM ಬೇಡ ನಾನು ಶೆವರ್ಲೆ GM ದೇನೆ ಹಾಕ್ಸ್ತೀನಿ ಅಂತ ಬಂದ್ರೆ ಸೊ ಅವಾಗ ನೀವು ಈ ತರ ಕ್ಯಾಂಪ್ ಇರುತ್ತೆ. ಎವ್ರಿ 3 months ಒನ್ಸ್ ಅವರು ನಿಮ್ಗೆ ಪ್ರೇಯರ್ ನೋಟಿಸ್ ಅನೌನ್ಸ್ ಮಾಡ್ತಾರೆ. ಸೊ ಡ್ಯೂರಿಂಗ್ ದಟ್ ನೀವು ಬುಕ್ ಮಾಡ್ಕೊಂಡ್ರೆ ವರ್ತ್ ಆಕ್ಚುಲಿ ನಿಮ್ಗೆ 15-20% ಅಂದ್ರೆ ಯು ಕ್ಯಾನ್ ಸೇವ್ ಲಾಟ್ ಬೆಟರ್. ಹೌದು, ಅದೊಂದು 85,000 ಅಲ್ಲಿ ಆಲ್ಮೋಸ್ಟ್ ಒಂದು 20% ಅಂದ್ರೆ 16,000 ವಿ ಕ್ಯಾನ್ ಸೇವ್. ಹೌದು, ನೀವು ಸೇವ್ ಮಾಡ್ಬೋದು. ಸರ್, ಈ ಕಾರಲ್ಲಿ ಮ್ಯಾಕ್ಸಿಮಮ್ ಟಾಪ್ ಸ್ಪೀಡ್ ಎಷ್ಟು ಮಾಡಿದ್ದೀರಾ? ಎಲ್ಲಿಂದ ನಾನು ಕೇಳಕ್ ಹೋಗಲ್ಲ, ಬಟ್ ಮ್ಯಾಕ್ಸಿಮಮ್ ಎಷ್ಟು ಮಾಡಿದ್ದೀರಾ ಸರ್? ಸರ್, ನಾನು ಟಾಪ್ ಸ್ಪೀಡ್ ಇದ್ರದ್ದು 210 ವರೆಗೂ ರೀಚ್ ಮಾಡಿದೀನಿ. ಓಕೆ. ಸೊ 220 ರೀಚ್ ಆಗುತ್ತೆ, ಬಟ್ ಸ್ಟಿಲ್ ಏನಂದ್ರೆ ನಿಮ್ಗೆ ಆ ಸ್ಟ್ರೆಚ್ ಸಿಗ್ಬೇಕು. ಸೊ ಬಟ್ 200 ಅಂತೂ ಈಸಿಯಾಗಿ ರೀಚ್ ಮಾಡ್ಬೋದು ನೀವು. ಸರ್, ಬೀಯಿಂಗ್ ಅ ಸೆಡಾನ್, ಪ್ರತಿಯೊಬ್ಬರು ಸೆಡಾನ್ ತಗೊಳ್ಳೋದೇ ಆಕ್ಚುಲಿ ಲಾಂಗ್ ಜರ್ನೀಸ್ ಕಂಫರ್ಟ್ಗೋಸ್ಕರ, ಬಿಕಾಸ್ ಇಟ್ಸ್ ಮೇಡ್ ಫಾರ್ ಇಟ್. ಆಕ್ಚುಲಿ ಸೆಡಾನ್ಸ್ಗಳು SUV ಏನೋ ಒಂದು ಕಂಫರ್ಟ್ ಕೊಡುತ್ತೆ, ಸೆಡಾನಲ್ಲಿ ಇಟ್ಸ್ ವೇಟ್ ಡಿಫ್ರೆಂಟ್. ಆಕ್ಚುಲಿ ತುಂಬಾ ಕಂಫರ್ಟ್ ಇರುತ್ತೆ. ಸೊ ಲಾಂಗ್ ಜರ್ನೀಸ್ ನೀವು ಮ್ಯಾಕ್ಸ್ ಟು ಮ್ಯಾಕ್ಸ್ ಎಲ್ಲಿಗೆ ತೊಗೊಂಡೋಗಿದ್ದೀರಾ ಅಂಡ್ ಆ ಜರ್ನಿಲಿ ನಿಮಗೆ ಕಂಫರ್ಟ್ ಯಾವ ಲೆವೆಲಿಗೆ ಕೊಟ್ಟಿದೆ ಸರ್ ಈ ಕಾರು? ಸರ್, ನಾನು ಲಾಂಗ್ ಜರ್ನೀಸ್ ಅಂದ್ರೆ ಲೈಕ್ ಗೋವಾಗೆ ಹೋಗಿದ್ದೀನಿ. ಓಕೆ. ಸೊ ಸಿಂಗಲ್ ಸ್ಟ್ರೆಚ್ ಅಲ್ಲಿ ನಾನೇ ಸಿಂಗಲ್ ಡ್ರೈವ್ ಮಾಡಿದ್ದೀನಿ. ಸೊ ಈವನ್ ದಟ್ ನಮ್ಗೆ ತುಂಬಾ ಚೆನ್ನಾಗಿ ಕಂಫರ್ಟ್ ಇತ್ತು. ನನಗೆ ಯಾವುದೇ ತರ ಸ್ಟ್ರೈನ್ ಅನಿಸ್ಲಿಲ್ಲ, ಲೆಗ್ ಪೇನ್ ಅನಿಸ್ಲಿಲ್ಲ, ಬಾಡಿ. ಹೌದು, ಯಾಕೆಂದ್ರೆ ನಿಮ್ಗೆ ನಾನು ಹೇಳಿದ್ನಲ್ಲ ಅಂಡರ್ ಥೈ ಸಪೋರ್ಟ್ ಕೂಡ ನೀವು ಡ್ರೈವರ್ ಸೀಟ್ ಅಡ್ಜಸ್ಟಬಲ್ ಇರೋದ್ರಿಂದ. ಸೊ ನಾನು ಸಿಂಗಲ್ ಸ್ಟ್ರೆಚ್ ಅಲ್ಲಿ ಆಲ್ಮೋಸ್ಟ್ ಅರೌಂಡ್ 600+ ಕಿಲೋಮೀಟರ್ ಡ್ರೈವ್ ಮಾಡಿದ್ದೀನಿ. ಅಂಡ್ ಸೇಮ್ ಡೇ ಲೈಕ್ ಈಗ ನಾನು 700-800 ಕಿಲೋಮೀಟರ್ಸ್ ಲೈಕ್ ಶಿವಮೊಗ್ಗ ಅಥವಾ ದಾವಣಗೆರೆಗೆಲ್ಲ ಹೋಗಿ ಮತ್ತೆ ರಿಟರ್ನ್ ಸೇಮ್ ಡೇ ಬರೋದು. ಸೊ ಆ ಥರ ಎಲ್ಲ ಆಲ್ಮೋಸ್ಟ್ ನೀವು ಓವರ್ ಆಲ್ ಆಗಿ ನೋಡಿದ್ರು ಲೈಕ್ 700 ಮಿನಿಮಮ್ ಎಲ್ಲ ಡ್ರೈವ್ ಮಾಡಿದ್ದೀನಿ. ಸೊ ಯಾವುದೇ ತರ ನಾವು ವರ್ಕ್ ಮುಗಿಸಿ ಈವನ್ ಡ್ರೈವ್ ಮಾಡ್ಕೊಂಡು ಹೋಗಿ ಒಂದು ಚೂರು ಸ್ಟ್ರೆಸ್ ಅನ್ಸಲ್ಲ ಸರ್. ಹೈವೇಲಿ ಆ ಸಸ್ಪೆನ್ಷನ್ ಆಗಿರ್ಬೋದು, ಸೊ ನಿಮ್ಗೆ ಒಳ್ಳೆ ಕಂಫರ್ಟ್ ಕೊಡುತ್ತೆ. ಈವನ್ ಇವಾಗ ನೀವು ಕೂತಿದ್ದೀರಾ, ಸೀಟ್ಸ್ ಕೂಡ ನೋಡ್ಬೋದು, ನಿಮ್ಗೆ ವೈಡ್ ಬಕೆಟ್ ಸೀಟ್ಸ್ ಕೊಡ್ತಾರೆ. ಸೊ ಮೇನ್ ನಮ್ಗೆ ಈ ಸಪೋರ್ಟ್ ಎಲ್ಲ ಇರೋದ್ರಿಂದ ಹಿಡ್ಕೊಂಡಂಗಿರುತ್ತೆ ಆಕ್ಚುಲಿ ಅದು ಸೀಟ್ಸ್ಗಳು. ಹೌದು.
ನಮ್ಗೆ ಯಾವುದೇ ತರನು ಒಂದು ಚೂರುನು ನಿಮ್ಗೆ ಸ್ಟ್ರೈನ್ ಅಂತಾನೆ ಅನ್ಸಲ್ಲ, ನೆಕ್ ಪೈನ್ ಅಂತ ಆಗ್ಲಿ. ಸೊ ವೆಲ್ ಡಿಸೈನ್ಡ್ ಆಕ್ಚುಲಿ ಸರ್. ಕ್ರೂಸ್ ಅಂತ ಅಂದ್ರೆ ಎಲ್ಲರಿಗೂ ಗೊತ್ತು, ಇಟ್ಸ್ ಡೀಸೆಲ್ ರಾಕೆಟ್ ಆಕ್ಚುಲಿ. ಹೌದು. ಬಟ್ ಡೈನಾಮಿಕ್ಸ್ ಕಾರ್ದು ತುಂಬಾ ಮ್ಯಾಟರ್ ಆಗುತ್ತೆ ಸರ್. ಯಾರನ್ನ ಕೇಳ, ಇವಾಗ ನನಗೂ ಕೂಡ ಕಾರ್ ತಗೋತೀನಿ ನಾನು ಡೈನಾಮಿಕ್ಸ್ ನೋಡ್ತೀನಿ. ಸೊ ಈ ಕಾರ್ದು ಡೈನಾಮಿಕ್ಸ್ ಯಾವ ತರ ಇದೆ ಸರ್? ಸ್ಟೇರಿಂಗ್ ಸ್ಟೆಬಿಲಿಟಿ ಆಗಿರ್ಬೋದು ಅಥವಾ ನಿಮ್ಗೆ ಸಸ್ಪೆನ್ಷನ್ ಆಗಿರ್ಬೋದು. ಸೊ ಕಂಪೇರ್ಡ್ ಟು ದ ರೆಗ್ಯುಲರ್ ಕಾರ್ಸ್ ನಿಮ್ಗೆ ಇದರಲ್ಲಿ ಸಸ್ಪೆನ್ಷನ್ ಕೂಡ ತುಂಬಾ ಚೆನ್ನಾಗಿದೆ ಅನ್ಸುತ್ತೆ. ಬಿಕಾಸ್ ಕಾರ್ ಸ್ಟೆಬಿಲಿಟಿ ಆಗಿರ್ಲಿ, ನಿಮ್ಗೆ ಕಾನ್ಫಿಡೆನ್ಸ್ ಕೊಡುತ್ತೆ. ವಾಬ್ಲಿಂಗ್ ಆಗ್ಲಿ ಅಥವಾ ನಿಮ್ಗೆ ಏನು ಫೀಲ್ ಆಗೋದಿಲ್ಲ. ಡ್ರೈವ್ ಮಾಡಬೇಕಾದ್ರೆ ರೋಡಲ್ಲಿ ತುಂಬಾ ಗ್ರಿಪ್ ಆಗಿ ಅನ್ಸುತ್ತೆ ಕಾರು. ಸೊ ಅದು ನಿಮ್ಗೆ ಒಳ್ಳೆ ಕಾನ್ಫಿಡೆನ್ಸ್ ಕೊಡುತ್ತೆ, ತುಂಬಾ ಸ್ಟಡಿ ಆಗಿರುತ್ತೆ ಕಾರು. ಇವನ್ ನನಗೆ ಗೊತ್ತಿರಂಗೆ ಇವನ್ ಲೋ ಗ್ರೌಂಡ್ ಕ್ಲಿಯರೆನ್ಸ್ ಕೂಡ ಇಟ್ ಹೆಲ್ಪ್ಸ್ ಇನ್ ಮ್ಯಾಟರ್ ಫಾರ್ ಸ್ಟೆಬಿಲಿಟಿ ಆಕ್ಚುಲಿ. ಹೌದು. ಸೊ ದಟ್ಸ್ ವೆರಿ ಇಟ್ ಎಕ್ಸಲ್ಸ್ ಆಕ್ಚುಲಿ. ಯಾವ ಕಾರ್ ಬೇಕಾದ್ರೂ 200 ಹೋಗುತ್ತೆ ಸ್ನೇಹಿತರೆ. ಬಟ್ 140, 150, 160 ಗಾಡಿ ಎಷ್ಟು ಸ್ಟೇಬಲ್ ಆಗಿದೆ, ಡ್ರೈವರ್ಗೆ ಎಷ್ಟು ಕಾನ್ಫಿಡೆನ್ಸ್ ಕೊಡತ್ತನ್ನೋದೇ ಮ್ಯಾಟ್ರು. ದಟ್ಸ್ ವೇರ್ ಕ್ರೂಸ್ ಎಕ್ಸಲ್ಸ್ ಅ ಲಾಟ್ ಆಕ್ಚುಲಿ. ನನಗೂ ಗೊತ್ತಿತ್ತು, ಬಟ್ ಸ್ಟಿಲ್ ಓನರ್ ಪರ್ಸ್ಪೆಕ್ಟಿವ್ ಇಂದ ಅವ್ರಿಗೆ ಏನ್ ಅನ್ಸುತ್ತೆ ಅಂತ ಕೇಳಬೇಕಾಗಿತ್ತು, ತಿಳ್ಕೊಂಡ್ವಿ ಅದನ್ನ. ಸರ್, ಪ್ರತಿಯೊಬ್ರು ಕಾರ್ ತಗೊಂಡ್ಬೇಕಾರೆ ಬ್ಯಾಚುಲರ್ ಆಗಿದ್ರು ಅಷ್ಟೇ ಅಥವಾ ಮದುವೆ ಆಗಿದ್ರು ಅಷ್ಟೇ, ಫ್ಯಾಮಿಲಿ ತುಂಬಾ ಮ್ಯಾಟರ್ ಆಗತ್ತೆ. ಸೊ ಕಾರ್ ತಗೋಬೇಕಾದ್ರೆ ಪ್ರತಿಯೊಬ್ರು ಒಪಿನಿಯನ್ ತಗೊಂಡೇ ತಗೋತಾರೆ. ಸೊ ನೀವು ಈ ಕಾರ್ ತಗೊಂಡಾಗ ನಿಮ್ ಫ್ಯಾಮಿಲಿಯವ್ರಿಗೆ ಏನ್ ಒಪಿನಿಯನ್ ಇತ್ತು ಸರ್? ಲೈಕ್ ಇಷ್ಟ ಆಯ್ತಾ? ತುಂಬಾ ನೆಗೆಟಿವ್ ಒಪಿನಿಯನ್ ಇತ್ತು ಆಕ್ಚುಲಿ. ಏನಾಗುತ್ತೆ, ನಿಮ್ಗೆ ಗ್ರೂಪ್ ಅಂತ ಬಂದಾಗ ಕಾರ್ ಬಗ್ಗೆ ಗೊತ್ತಿರೋರು ಮಾತಾಡ್ತಾರೆ, ಗೊತ್ತಿಲ್ದಿರೋರು ಮಾತಾಡ್ತಾರೆ. ಅದರಲ್ಲಿ ಗೊತ್ತಿಲ್ದಿರೋರು ಮಾತಾಡೋದೇ ಜಾಸ್ತಿ ಸ್ವಲ್ಪ. ಹೌದು. ಸೊ ಏನಾಗುತ್ತೆ, ಆ ಕಂಪ್ನಿ ಕ್ಲೋಸ್ ಆಗೋಗಿದ್ದೀರಿ, ಆ ಕಾರ್ ತಗೊಂಡ್ರೆ ಆಮೇಲೆ 50,000 ರೂಪಾಯಿ ಗುಜರಿಗೆ ಹಾಕ್ಬೇಕು, ಅದನ್ನ ತಗೊಂಡ್ ಏನ್ ಮಾಡ್ತೀರಾ, ಇದನ್ನ ತಗೊಂಡ್ ಏನ್ ಮಾಡ್ತೀರಾ, ಈ ತರ ಸ್ವಲ್ಪ ನೆಗೆಟಿವ್ ಮಾತಾಡೋದೇ ಜಾಸ್ತಿ. ಹೌದು. ಸೊ ಬಟ್ ಸ್ಟಿಲ್ ಏನಾಗುತ್ತೆ, ಅದು ಫ್ಯಾಮಿಲಿ ಮೇಲೆ. ಇವಾಗ ಅವ್ರಿಗೂ ಕಾರ್ ಬಗ್ಗೆ ಇನ್ ಡೆಪ್ತ್ ನಾಲೆಡ್ಜ್ ಇರಲ್ಲ. ಬಟ್ ನೀವೇನೋ ಒಂದು ಇವಾಗ ಕಾರ್ ಬಗ್ಗೆ ಓಕೆ ಎಲ್ಲ ಸ್ಟಡಿ ಮಾಡಿ ಈ ತರ ತಗೊಂಡ್ರೆ ಚೆನ್ನಾಗಿರುತ್ತೆ ಅಂತೆಲ್ಲ ನೀವು ಪ್ಲಾನ್ ಮಾಡ್ತೀರಾ. ಸೊ ಹಂಗಾಗಿ ನನಗೆ ಫ್ಯಾಮಿಲಿಲಿ ತುಂಬಾ ನೆಗೆಟಿವ್ ಇದಿತ್ತು. ಇಲ್ಲ, ಹೊಸ ಗಾಡಿನೇ ತಗೋ, ನಿನ್ಗೇನಕ್ ಬೇಕು. ಬಟ್ ಸ್ಟಿಲ್ ನಮ್ಗೇನಂದ್ರೆ ಇದನ್ನೊಂದು ಎಂಜಾಯ್ ಮಾಡ್ಬೇಕಿತ್ತು ಅಂತ ಒಂದು ಲಾಂಗ್ ಡ್ರೀಮ್ ಇತ್ತು ಕಾರ್ದು. ಸೊ ಹಾಗಾಗಿ ನಾನು ಕ್ರೂಸೇ ಬೇಕು ಅಂದ್ಬಿಟ್ಟು ಸೆಲೆಕ್ಟ್ ಮಾಡಿದೆ. ಬಟ್ ಲಾಂಗ್ ಜರ್ನೀಸ್ ಕಂಫರ್ಟ್ಗೆ ಅಂತ ಫ್ಯಾಮಿಲಿ ಕರ್ಕೊಂಡು ಹೋಗಿದ್ದೀರಾ ಹೆಂಗೆ ನೀವು? ಅಂಡ್ ಗಾಬ್ರಿ ಪೊಲೀಸ್ನವ್ರ ಕೈ ಹಾಕಿದ್ದು ತಗೊಳ್ತಾ ಇದ್ರು. One eternity later. ಲಾಂಗ್ ಜರ್ನಿ ಕರ್ಕೊಂಡು ಹೋದಾಗ ಏನಂದ್ರೆ ಅವ್ರು ಆರಾಮಾಗಿ ಕೂತಿರ್ತಾರೆ. ಸೊ ಅವ್ರಿಗೆ ಕ್ರೂಸ್ದು ಯಾವಾಗ ಮೈನ್ ಇಂಪ್ಯಾಕ್ಟ್ ಆಯ್ತು ಅಂದ್ರೆ, ಲೈಕ್ ನಾನು ಏನಾದ್ರು ಇವಾಗ ಕಾರ್ ಚೇಂಜ್ ಮಾಡ್ಬೇಕು ಅಂದ್ರೆ ಸ್ವಲ್ಪ ಅದೇ ತರ ಕೂತ್ಕೊಳ್ಳೋ ಕಂಫರ್ಟ್ ಇರುತ್ತೆ. ಹಿಂದೆ ಆರಾಮಾಗಿ ಕೂತಿದ್ವಿ ನಾವು. ಈಗಿರೋ ಕಾರಲ್ಲಿ ಲೈಕ್ ಏನಾದ್ರು ನೀವು ಸ್ವಲ್ಪ ಲೋವರ್ ಸೆಗ್ಮೆಂಟ್ ಕಾರ್ ಬಗ್ಗೆ ಡಿಸ್ಕಸ್ ಮಾಡಿದ್ರೆ ಅವರೇ ಹೇಳ್ತಾರೆ ಚೆನ್ನಾಗಿಲ್ಲ, ಈ ಕಾರಲ್ಲಿ ಸ್ವಲ್ಪ ಕುತ್ಕೊಳ್ಳೋಕೆ ಚೆನ್ನಾಗಿತ್ತು. ಯಾಕೆಂದ್ರೆ ಅವ್ರು ಪವರ್ ಕಾನ್ಫಿಗರೇಷನ್ ಅವೆಲ್ಲ ಏನು ನೋಡಲ್ಲ, ಅವ್ರಿಗೇನು ಕುತ್ಕೊಂಡ ಕಂಫರ್ಟ್ ಇದೆಯಾ ಅನ್ಸುತ್ತಾ. ಸೊ ಅದು ಒಂದು ಮೈನ್ ಇಂಪ್ಯಾಕ್ಟ್ ಆಗುತ್ತೆ. ಈಗ ಅವ್ರಿಗೂ ರಿಯಲೈಸ್ ಆಗ್ತಾ ಇದೆ ಇದ್ರಲ್ಲಿ ಯಾವ ತರ ಕಂಫರ್ಟ್ ಇತ್ತು ಅನ್ನೋದು. ಸೊ ನೋಡಿ ಗೈಸ್, ಆ್ಯಕ್ಚುಲಿ ಫ್ಯಾಮಿಲಿಯವ್ರನ್ನೂ ಕನ್ವಿನ್ಸ್ ಮಾಡ್ಬೋದು ಆ್ಯಕ್ಚುಲಿ ಕ್ರೂಸ್ ತಗೊಂಡು. ಒಳ್ಳೆ ಐಡಿಯಾ. ಫಸ್ಟು ಕೂರಿಸ್ಕೊಂಬಿಡಿ, ಕೂರಿಸ್ಕೊಂಡು ಒಂದು ರೌಂಡ್ ಕರ್ಕೊಂಡು ಹೋಗಿ ಆಮೇಲೆ ಅವ್ರ ಒಪಿನಿಯನ್ ಕೇಳಿ, ಪಕ್ಕ ಅವರು ಹ್ಞೂ ಅಂದೆ ಅಂತಾರೆ. ಒಳ್ಳೆ ಐಡಿಯಾ ಆ್ಯಕ್ಚುಲಿ ಇದು ಕ್ರೂಸ್ ತಗೊಳ್ಳೋರಿಗೆ. ಸರ್, ಈ ಕಾರ್ ತಗೊಂಡಾಗ ನೀವು ಲೈಕ್ ಆಲ್ಮೋಸ್ಟ್ ಎಲ್ಲರೂ ಕಾರ್ ಬಗ್ಗೆ ಒಂದಿಷ್ಟು ರಿಸರ್ಚ್ ಮಾಡಿ ತಿಳ್ಕೊಂಡೇ ಪ್ರತಿಯೊಬ್ಬರು ಕಾರ್ ತಗೊಳ್ಳೋದು. ಬಟ್ ಈ ಕಾರ್ ತಗೊಂಡ್ಮೇಲೆ ಓಕೆ ಈ ಥರದೊಂದು ಫೀಚರ್ ಇತ್ತ ಗುರು, ನಂಗೆ ಗೊತ್ತೇ ಇರಲಿಲ್ಲ, ಆ ಥರದೊಂದು ಏನಾದ್ರು ಇದೆಯಾ ಈ ಕಾರಲ್ಲಿ ನಿಮಗೆ ಫೀಲ್ ಆಗಿದ್ದು? ಟು ಬಿ ಫ್ರ್ಯಾಂಕ್ ಏನಂದ್ರೆ, ನನಗೆ ಕ್ರೂಸಲ್ಲಿ ಟೈಪ್ 1 ಟೈಪ್ 2 ಇಂಜಿನ್ ತರ ಇತ್ತು ಅನ್ನೋದೇ ಗೊತ್ತಿರಲಿಲ್ಲ. ಓಕೆ. ಸೊ ಬೇಸಿಕಲಿ ನಾನೇನು ಹುಡುಕ್ತಾ ಇದ್ದೆ ಅಂದ್ರೆ, ಒಳ್ಳೆ ಕಂಡೀಷನ್ ಅಲ್ಲಿರೋ ಕಾರ್ ಸಿಕ್ಕಿದ್ರೆ ಸಾಕು ಅನ್ನೋ ತರ ಇತ್ತು. ಸೊ ಬಟ್ ಏನಂದ್ರೆ ತಗೊಂಡ್ಮೇಲೆ ಗೊತ್ತಾಗಿದ್ದು, ನಂದು ಬಂದು 6 ಸ್ಪೀಡ್ ಟ್ರಾನ್ಸ್ಮಿಷನ್, ನನ್ನ ತಮ್ಮನ್ ಬಂದು 5 ಸ್ಪೀಡ್. ಸೊ ಅವಾಗ ಅದರಲ್ಲಿ ಪವರ್ ವೇರಿ ಆಯ್ತು ಅಂತ ಇದು ಆಕ್ಚುಲಿ ಗೊತ್ತೇ ಇರ್ಲಿಲ್ಲ ನನಗೆ. ಈವನ್ ಟುಡೇ ಸುಮಾರು ಜನಕ್ಕೆ ಅದು ಗೊತ್ತಿರಲ್ಲ. ಇನ್ ಡೆಪ್ತ್ ಕ್ರೂಸ್ ಬಗ್ಗೆ ಯೂಸ್ ಮಾಡಿ ಕ್ರೂಸ್ ಬಗ್ಗೆ ಎಲ್ಲ ಗೊತ್ತಿರೋರಿಗೆ ಅದು ಗೊತ್ತಿರುತ್ತೆ. ಸೊ 2013 ಫೆಬ್ರವರಿ ಆರ್ ಮಾರ್ಚ್ ವರೆಗೂ ನಿಮ್ಗೆ ಅದು ಪವರ್ ಕಾನ್ಫಿಗರೇಷನ್ ಬೇರೆ ಇತ್ತು, ಟೈಪ್ 1 ಇಂಜಿನ್ ಇತ್ತು. ಸೊ ಇದರಲ್ಲಿ ಆ ಪವರ್ ಕಾನ್ಫಿಗರೇಷನ್ ಇರೋದು 6 ಸ್ಪೀಡ್. ನೀವು 6th ಗೇರ್ ಅಲ್ಲಿ ಹೋಗ್ಬೇಕಾದ್ರೆ ಆಲ್ಮೋಸ್ಟ್ ನಿಮ್ಗೆ ಡೀಸೆಲ್ ಕಾರ್ ಆದ್ರೂ ಪೆಟ್ರೋಲ್ ಕಾರ್ ತರ ಅಂದ್ರೆ ಲೈಕ್ ಇಂಜಿನ್ ನಾಯ್ಸೇ ಇರೋದಿಲ್ಲ. ಸೊ ಹಾಗಾಗಿ ನನ್ಗದು ಕಾನ್ಫಿಗರೇಷನ್ 2 ತರ ಇತ್ತು ಕ್ರೂಸ್ ಅಲ್ಲಿ ಅನ್ನೋದು ನನಗೆ ಗೊತ್ತೇ ಇರಲಿಲ್ಲ. ಓಕೆ. ಬಟ್ 6th ಗೇರ್ ಹೈವೇ ಕ್ರೂಸಿಂಗ್ ಮಾತ್ರ ಕೊಟ್ಟಿರೋದು ಅಥವಾ 6th ಗೇರ್ ಅಲ್ಲಿ ದಮ್ಮು ಇದೆಯಾ? ಆಕ್ಚುಲಿ 6th ಗೇರ್ ಅಲ್ಲಿ ದಮ್ಮು ಇದೆ ಸರ್. ದಮ್ಮು ಇದೆ. ಹೌದು. ನಾನು 160, 170 5th ಗೇರ್ ಅಲ್ಲಿ ಇದ್ದೆ. 6th ಗೇರ್ ಹಾಕಿ ನೀವು ಆಕ್ಸಲರೇಟ್ ಮಾಡಿದಾಗ 160 ಪ್ಲಸ್ ಅಲ್ಲಿ ಇದ್ರು ನಿಮ್ಗೆ ಫುಲ್ ಫೀಲ್ ಆಗುತ್ತೆ. 100% ಪವರ್ ಇದೆ ಅದರಲ್ಲೂ. ಆಲ್ರೆಡಿ ನೀವು ಈ ಕಾರ್ದು 5 ಡಿಸ್ಲೈಕ್ಸ್ ಮತ್ತೆ ಲೈಕ್ಸ್ ಆಲ್ರೆಡಿ ಹೇಳಿದ್ರಿ. ಬಟ್ ಒಂದು ಎಕ್ಸ್ಟ್ರೀಮ್ ಎಕ್ಸ್ಟೆಂಟ್ ಅಲ್ಲಿ ಒಂದು ಇಂಥದ್ದು ವಾವ್ ಅಂತ ಅನ್ಸುತ್ತೆ ಈ ಕಾರಲ್ಲಿ. ಮತ್ತೆ ಇನ್ನೊಂದು, ಈ ಕಾರ್ ಇರ್ಲೇಬಾರ್ದಿತ್ತು ಗುರು, ದಿಸ್ ಶುಡ್ ಬಿ ರಿಮೂವ್ಡ್ ಅಥವಾ ಬೇಡವೇ ಬೇಡ ನನಗೆ, ಆ ಥರದ್ದು ಏನಾದ್ರು ಇದೆಯಾ ಈ ಕಾರಲ್ಲಿ ನಿಮ್ಗೆ?
ಸರ್ ಆ ಥರ ನೀವು ನೋಡೋದಾದ್ರೆ ಒಂದು ರಿಲಯಬಿಲಿಟಿ ಮತ್ತೆ ಡ್ಯೂರಬಿಲಿಟಿ, ಸೊ ನೀವು ಬಿಲ್ಡ್ ಕ್ವಾಲಿಟಿ ಆಫ್ ದ ಕಾರ್ ಆಗಿರ್ಬೋದು, ಸೊ ಇಟ್ ಅಮೇಸಸ್ ಆಕ್ಚುಲಿ. ಅಂದ್ರೆ ನಿಮ್ಗೆ ಫಿನಿಶಿಂಗ್ ಆಫ್ ದ ಕಾರ್ ಆಗಿರ್ಬೋದು ಅಥವಾ ಕ್ವಾಲಿಟಿ, ಈವನ್ ಲೈಕ್ ಯು ಕ್ಯಾನ್ ಫೀಲ್ ಇನ್ ದ ಡೋರ್ಸ್ ಆಲ್ಸೋ. ನೀವು ಡೋರ್ ಓಪನ್ ಅಂಡ್ ಕ್ಲೋಸಿಂಗ್ ಅಲ್ಲಿ ಎಷ್ಟು ಹೆವಿ ಇದೆ ಅಂತ ನಿಮ್ಗೆ ಫೀಲ್ ಇದೆ ಆಕ್ಚುಲಿ. ಸೊ ಹಾಗಾಗಿ ಈವನ್ ನಿಮ್ಗೆ 3-4 lakhs ಕಿಲೋಮೀಟರ್ ಡ್ರೈವ್ ಮಾಡಿದ್ರು ಲೈಕ್ ಇಂಜಿನ್ ನಿಮ್ಗೆ ಏನು ಇಶ್ಯೂಸ್ ಇರೋದಿಲ್ಲ ಆಕ್ಚುಲಿ. ಲೈಕ್ ತುಂಬಾ ರಿಲಯಬಿಲಿಟಿ ಇರುತ್ತೆ. ಸೊ ಅದೊಂದು ನನಗೆ ತುಂಬಾ ಚೆನ್ನಾಗಿ ಅನಿಸ್ತು. ಸೊ ಲೈಕ್ ಒಂದು ಇಂಥದ್ದು ಬೇಡವಾಗೋರು ಇಂಥದ್ದು ಅಂತ ಅನ್ನೋದು ಆ ಥರದ್ದು ಏನಾರು ಇದೆಯಾ ಈ ಕಾರಲ್ಲಿ? ಆ ಥರ ಏನು ಅನಿಸಿಲ್ಲ ಸರ್ ಆ್ಯಕ್ಚುಲಿ. ಅಂದರೆ ಇಟ್ಸ್ ಅ ವರ್ತ್ ಪ್ಯಾಕೇಜ್ ಆ್ಯಕ್ಚುಲಿ ಬೈಯಿಂಗ್. ಇದು ನನಗೆ ಆಸ್ ಎ ಓನರ್ ಸೊ ಏನು ಅನ್ನಿಸ್ಲಿಲ್ಲ. ಓಕೆ, ಕಂಪ್ಲೀಟ್ ಪ್ಯಾಕೇಜ್ ಅನ್ನಿಸ್ತು ಬೈಯಿಂಗ್ ಕ್ರೂಸ್. ಸೊ ಹಾಗಾಗಿ ತುಂಬ ಚೆನ್ನಾಗಿ ವೆಲ್ ಬ್ಯಾಲೆನ್ಸ್ ಕಾರ್ ಅನ್ನೋದು ನಿಮ್ಮ ಒಪಿನಿಯನ್? ಹೌದು. ಸೊ ಬಟ್ ಫಿಟ್ ಆ್ಯಂಡ್ ಫಿನಿಶ್ ಬಗ್ಗೆ ಏನು ಅನ್ಸುತ್ತೆ ಸರ್ ನಿಮಗೆ? ಅದಕ್ಕೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿಲ್ಲ, ರಿಲಯಬಿಲಿಟಿ ಮಾತಾಡಿದ್ರಿ ನೀವು, ಬಟ್ ಫಿಟ್ ಆ್ಯಂಡ್ ಫಿನಿಶಿಂಗ್ ಅನ್ಸುತ್ತೆ ನಿಮಗೆ? ಸರ್ ಫಿಟ್ ಆ್ಯಂಡ್ ಫಿನಿಶ್ ತುಂಬ ಚೆನ್ನಾಗಿದೆ ಸರ್ ಆ್ಯಕ್ಚುಲಿ. ಫಾರ್ ದಿಸ್ ಸೆಗ್ಮೆಂಟ್ ಅಲ್ಲ, ಮೋರ್ ದೆನ್ ಎಕ್ಸ್ಪೆಕ್ಟೇಷನ್ ಆ್ಯಕ್ಚುಲಿ. ನಿಮ್ದು ಎಕ್ಸ್ಪೆಕ್ಟೇಷನ್ಸ್ನ ಎಕ್ಸೀಡ್ ಮಾಡುತ್ತೆ ಇದು. ಓಕೆ, ಸೊ ಅಷ್ಟು ಚೆನ್ನಾಗಿದೆ. ಲೈಕ್ ಈವನ್ ನಿಮಗೆ ಫಿನಿಶಿಂಗ್ ಆಗಿರ್ಬೋದು ಅಥವಾ ನಿಮಗೆ ಇಂಟೀರಿಯರ್ ಕಾಕ್ಪಿಟ್ ಡಿಸೈನ್ ಇರ್ಬೋದು. ಸೊ ಆ ಟೈಮಲ್ಲೇನೆ ತುಂಬಾ ಅಟ್ರಾಕ್ಟಿವ್ ಆಗಿ ಕೊಟ್ಟಿದ್ದ. ಮತ್ತೆ ಫಿನಿಶಿಂಗ್ ಕೂಡ ನೋಡ್ಬೋದು ನೀವೆಲ್ಲ. ಫಿನಿಶಿಂಗ್ ಕೂಡ ಆ್ಯಕ್ಚುಲಿ ಡ್ಯಾಶ್ ಬೋರ್ಡ್ ಚೆನ್ನಾಗಿದೆ, ಪ್ಯಾನಲ್ ಗ್ಯಾಪ್ಸ್ ತುಂಬ ಮಿನಿಮಲ್ ಇದೆ. ಸೊ 1-2 ಕಡೆ ನೋಡ್ತಿರ್ಬೋದು ನಾನು ಅಷ್ಟೇ, ಬಟ್ ಮ್ಯಾಕ್ಸಿಮಮ್ ಇಟ್ಸ್ ಹ್ಯಾವಿಂಗ್ ಅ ವೆರಿ ಗುಡ್ ಫಿಟ್ ಆ್ಯಂಡ್ ಫಿನಿಶ್ ಆ್ಯಕ್ಚುಲಿ. ಇವರು ಕೂಡ ಕಾರ್ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಸ್ನೇಹಿತರೆ. ದಟ್ಸ್ ಒನ್ ಪಾಯಿಂಟ್ ಆ್ಯಕ್ಚುಲಿ. ಇವರಿಗೆ ಆ ಕ್ರೆಡಿಟ್ ಕೊಡಲೇಬೇಕು. ಬಿಕಾಸ್ ಕಾರ್ ಮೇಂಟೈನ್ ಮಾಡದೇ ಇದ್ರೆ ಎಂಥ ಕಾರೇ ತಗೊಳ್ಳಿ ನೀವು, ಇಟ್ ವೋಂಟ್ ಲಾಂಗ್ ಲಾಸ್ಟ್ ಸ್ನೇಹಿತರೆ. ಸೊ ಮೇಂಟೈನಿಂಗ್ ದ ಕಾರ್ ಈಸ್ ಆಲ್ಸೋ ಒನ್ ಆಫ್ ದ ಮೇನ್ ಆಸ್ಪೆಕ್ಟ್ ಆ್ಯಕ್ಚುಲಿ. ಸೊ ಚೆನ್ನಾಗಿ ಮೇಂಟೈನು ಮಾಡಿದ್ದಾರೆ. ಆ್ಯಂಡ್ ಕ್ಯಾಬಿನ್ ಕೂಡ ಪ್ಯಾನಲ್ ಗ್ಯಾಪ್ಸ್ ನಾವಾಗಲೇ ಹೇಳ್ದಂಗೆ ಎಲ್ಲೂ ಕಾಣಿಸ್ತಾ ಇಲ್ಲ ಅಷ್ಟಾಗಿ. ಇಟ್ಸ್ ಅ ವೆಲ್ ಪುಟ್ ಟುಗೆದರ್ ಕಾರ್ ಸ್ನೇಹಿತರೆ, ಓನರ್ ಹೇಳ್ದಂಗೆ. ಅಗೇನ್ ಸೇಮ್ ಸ್ಪಾಟ್ಗೆ ಬಂದ್ವಿ, ಯಾಕೆಂದರೆ ಎಲ್ಲಿ ಸ್ಟಾರ್ಟ್ ಆಯಿತು ಅಲ್ಲೇ ಎಂಡ್ ಮಾಡಬೇಕಲ್ವಾ. ಸೊ ಹಾಗಾಗಿನೇ ಮತ್ತೆ ಇಲ್ಲಿಗೆ ಬಂದಿದ್ದೀನಿ. ಸೊ ಒಂದು ಕಪಲ್ ಆಫ್ ಕ್ವಶನ್ಸ್ ಇವ್ರನ್ನ ಕೇಳೋದಿದೆ ಸ್ನೇಹಿತರೆ. ವಿತ್ ದ 2 questions ವಿ ವಿಲ್ ಜಸ್ಟ್ ವೈಂಡ್ ಇಟ್ ಅಪ್ ಸ್ನೇಹಿತರೆ. ಸರ್ ನಿಮಗೆ 2010 ಕ್ರೂಸ್ ತೊಗೊಂಡ್ರಿ ಅಥವಾ ನೀವು 2013 ತೊಗೊಂಡ್ರಿ? ಸೊ ಇವಾಗ ಇಮ್ಯಾಜಿನ್ ಮಾಡ್ಕೊಳ್ಳಿ, 2013 ಕ್ರೂಸೇ ಇರಲಿಲ್ಲ, ಶೆವರ್ಲೆಟ್ ಬ್ರ್ಯಾಂಡ್ನವರು ಇರಲಿಲ್ಲ, ಅಥವಾ ಬ್ರ್ಯಾಂಡ್ನವ್ರಿಗೆ ಕಾರ್ನ ಇಂಟ್ರೊಡ್ಯೂಸ್ ಮಾಡಿಲ್ಲ ಅಂತ ಅನ್ಕೊಳ್ಳಿ. ಸೊ ಅವಾಗ ಕ್ರೂಸ್ ಬಿಟ್ಟು ಇನ್ಯಾವ್ದು ಕಾರ್ ನಿಮ್ಮ ತಲೆಯಲ್ಲಿ ಇತ್ತು? ನಾನು ಯಾವ್ದು ತಗೋತಾ ಇದ್ರಿ ಆ್ಯಂಡ್ ವೈ? ಪ್ರಾಬ್ಲಿ ಸಿಟಿ ಆರ್ ಸಿವಿಕ್. ಸಿಟಿ ಆರ್ ಸಿವಿಕ್. ಓಕೆ ಸರ್, ನೀವು? ಸೊ ನನಗೆ ವರ್ಣ ಒಂದು ಆಪ್ಷನ್ ಇತ್ತು. ಸೊ ಬಿಕಾಸ್ ದಟ್ ಟೈಮಲ್ಲಿ ಅದು ಕೂಡ ತುಂಬಾ ಚೆನ್ನಾಗಿತ್ತು, ಕಾರ್ ಪರ್ಫಾರ್ಮೆನ್ಸ್ ಎಲ್ಲ ಆಗಿರ್ಲಿ. ಇಟ್ ವಾಸ್ ಆಲ್ರೌಂಡರ್ ತರ ಇತ್ತು ವರ್ಣ. ಸೊ ಹಾಗಾಗಿ ಅದೊಂದು ಮೈಂಡ್ ಅಲ್ಲಿ ಇತ್ತು. ಒಂದು ಲಾಸ್ಟ್ ಕ್ವಶನ್ ಇದೆ ಸರ್. ಇವಾಗ ಸೆಕೆಂಡ್ ಹ್ಯಾಂಡ್ ಕ್ರೂಸ್ ಯಾರು ತಗೋತಾರೆ ಅಂತಂದ್ರೆ ನೀವು ಅವ್ರಿಗೆ ತಗೊಳ್ಳಿ ಅಂತ ಸಜೆಸ್ಟ್ ಮಾಡ್ತೀರಾ ಅಥವಾ ತಗೊಳ್ಳೋದು ಬೇಡ ಅಂತ ಸಜೆಸ್ಟ್ ಮಾಡ್ತೀರಾ? ಆ್ಯಂಡ್ ಯಾಕೆ? ಎರಡರಲ್ಲಿ ಯಾವ್ದು ಹೇಳಿದ್ರು ಆ್ಯಂಡ್ ಯಾಕೆ? ಸೊ ಮೇನ್ ಆಗಿ ಏನ್ ಹೇಳೋದಂದ್ರೆ, ಅವರು ಫಸ್ಟ್ ಟೈಮ್ ಕಾರ್ ತಗೊಂತಿದಾರೆ ಅಂದ್ರೆ ಲೈಕ್ ಮೆನಿ ಆಫ್ ದೆಮ್ ಡ್ರೀಮಿಂಗ್ ಅಬೌಟ್ ಟು ಟೇಕ್ ಅ ಕ್ರೂಸ್ ಆಕ್ಚುಲಿ. ಬಟ್ ಏನಂದ್ರೆ ಬೇರೆ ಯಾವ್ದು ಕಾರ್ ಇರಲ್ಲ, ಅವ್ರ ಬಜೆಟ್ ದುಡ್ಡು ಅಡ್ಜಸ್ಟ್ ಮಾಡಿ ಸೊ ಕಮ್ಮಿಗೆ ಸಿಗುತ್ತಲ್ಲ ಅಂತ ಕ್ರೂಸ್ ತಗೊಂತಾರೆ. ಸೊ ಏನಾಗುತ್ತೆ, ಕಾರ್ ನಿಮ್ಗೆ ಕಮ್ಮಿಗೆ ಸಿಗುತ್ತೆ ಮಾರ್ಕೆಟ್ ಅಲ್ಲಿ. ಆಕ್ಚುಲಿ ವ್ಯಾಲ್ಯೂ ಡೇ ಬೈ ಡೇ ಡೌನ್ ಆಗ್ತಾ ಬರ್ತಾ ಇದೆ. ಸೊ ಡಿಪ್ರಿಸಿಯೇಷನ್ ಇದೆ. ಹಾಗಾಗಿ ಕಮ್ಮಿ ರೇಟ್ ಅಲ್ಲಿ ಸಿಗುತ್ತಲ್ಲ ಅಂತ ತಗೊಂಡು ಮೇಂಟೆನೆನ್ಸ್ ಪಾರ್ಟ್ ನೋಡ್ಬೇಕಾಗತ್ತೆ. ಸೊ ಅವ್ರಿಗೆ ಇವಾಗ ಏನಾಗುತ್ತೆ, ಕೆಲವರು ಮೈಂಡ್ ಸೆಟ್ ಇರುತ್ತೆ, ಆಲ್ರೆಡಿ ದೇ ಹ್ಯಾವ್ ಅ ಸಪರೇಟ್ ಕಾರ್. ಸೊ ಇದನ್ನ ನಾನು ಆಲ್ಟರ್ ಮಾಡಿಸ್ಕೊಂಡು ಸೊ ನನಗೆ ಪರ್ಫಾರ್ಮೆನ್ಸ್ ಫೀಲ್ ಬೇಕು ಅಂತ ತಗೊಳ್ಳೋರ್ಗೆ ಡೆಫಿನೆಟ್ಲಿ ದೇ ಕ್ಯಾನ್ ಗೋ ಹೆಡ್ ಫಾರ್ ದಿಸ್. ಸೊ ಕಾರ್ ತುಂಬಾ ಚೆನ್ನಾಗಿದೆ, ರಶ್ ಬೇಕು ಅವರು ತಗೊಳ್ಳೇಬಹುದು. ಬಟ್ ವೆರಸ್ ಪೀಪಲ್ ಲೈಕ್ ಕಾರ್ ಬಗ್ಗೆ ಸ್ವಲ್ಪ ಅಷ್ಟೇ ಐಡಿಯಾ ಇರೋದಿಲ್ಲ. ಸೊ ಏನಾಗುತ್ತೆ, ಕಂಪ್ನಿ ಬೇರೆ ಕ್ಲೋಸ್ ಆಗಿರೋದ್ರಿಂದ ಇನ್ ಅನದರ್ 3 years ಸರ್ವಿಸ್ ಸೆಂಟರ್ ಕೂಡ ಕ್ಲೋಸ್ ಆಗುತ್ತೆ. ದೇ ವಿಲ್ ಟೈ ಅಪ್ ವಿತ್ ಎನಿ ಅದರ್ ಕರೆಂಟ್ ರನ್ನಿಂಗ್ ಕಂಪ್ನಿ ಜೊತೆ ಟೈ ಅಪ್ ಮಾಡಿ ಸರ್ವಿಸ್ ನ ಕೊಲಾಬ್ರೇಟ್ ಮಾಡಬಹುದು. ಸೊ ಏನಾಗುತ್ತೆ, ಅವ್ರಿಗೆ ಮೇಂಟೈನ್ ಮಾಡಕ್ ಆಗತ್ತಾ? ಸೊ ದೇ ಹ್ಯಾವ್ ಟು ಫಸ್ಟ್ ಅದನ್ನ ಅನಲೈಸ್ ಮಾಡಿ ದೆನ್. ಸೊ ಕ್ರೂಸ್ ಕಾರ್ ತುಂಬಾ ಚೆನ್ನಾಗಿರುತ್ತೆ, ಬಟ್ ತಗೊಂಡ್ಮೇಲೆ ಅಫೋರ್ಡ್ ಮಾಡಕ್ ಆಗದೆ ಮತ್ತೆ ರೀಸೇಲ್ ಮಾಡ್ತೀನಿ ಅಂದಾಗ ಅನದರ್ 50% ವ್ಯಾಲ್ಯೂ ಡೌನ್ ಆಗ್ಬಿಡುತ್ತೆ. ಸೊ ಆತರ ಮೇಂಟೆನೆನ್ಸ್ ಇಸ್ ಅನದರ್ ಪಾರ್ಟ್ ಆಕ್ಚುಲಿ ಅದು. ಸೊ ಆತರ ಲಾಸ್ ಗೆ ಹೋಗ್ಬಿಡಿ ಅಂತ ನಾನು ಹೇಳ್ತೀನಿ. ಓಕೆ, ಸೊ ಬೇಸಿಕಲಿ ದೇ ನೀಡ್ ಟು ನೋ ಅಬೌಟ್ ದ ಇನ್ ಅಂಡ್ ಔಟ್ ಆಫ್ ದಿ ಕಾರ್. ಲೈಕ್ ತಗೊಂಡ್ಮೇಲೆ ಯಾವ ತರ ಮೇಂಟೈನ್ ಮಾಡಬೇಕು, ಸ್ಪೇರ್ಸ್ ಎಲ್ಲಿ ಸಿಗತ್ತೆ, ಯಾವ ತರ. ಸೊ ದೇ ನೀಡ್ ಟು ಲುಕ್ ಆಫ್ಟರ್ ಇಟ್. ಕ್ರೂಸೇ ಬೇಕು ಪರ್ಟಿಕ್ಯುಲರ್ ಆಗಿ, ಅಂಡ್ ಐ ಕ್ಯಾನ್ ಮೇಂಟೈನ್ ಎಟ್ ಎನಿ ಕಾಸ್ಟ್ ಅಂತ ಇದ್ದವರು ಇದನ್ನ ಸ್ಟೇಜ್ 1 ಸ್ಟೇಜ್ 2 ಟ್ಯೂನ್ ಮಾಡ್ಕೊಂತಾರೆ. ಸೊ ಇಟ್ ವಿಲ್ ಪ್ರೊಡ್ಯೂಸ್ 270 280 240 ವರ್ಗೂ ಬರುತ್ತೆ ಸ್ಟೇಜ್ 2 ಪ್ಲಸ್ ಅಲ್ಲೆಲ್ಲ. ಸೊ ಲೋರಿಂಗ್ ಆರ್ಮ್ಸ್ ಹಾಕ್ತಾರೆ, ಸಸ್ಪೆನ್ಷನ್ ಎಲ್ಲಾ ತರ ಆಲ್ಟರ್ ಮಾಡಿಸಿ. ಸೊ ಆ ತರನು ಫ್ಯಾನ್ಸ್ ಇದಾರೆ. ಸೊ ಅವ್ರಿಗೆ ಏನು ನಾವ್ ಹೇಳೋದ್ ಬೇಕಿಲ್ಲ ಆಕ್ಚುಲಿ, ಅವ್ರಿಗೆ ಕಂಡೀಷನ್ ಕಾರ್ ಹುಡುಕ್ತಾ ಇರ್ತಾರೆ. ಹೌದು, ಬಟ್ ವೆರಸ್ ಈಗ ತಗೊಳ್ಳೋರು ಮೇನ್ ಕಂಡೀಷನ್ ನೋಡ್ಬೇಕು ಕಾರ್. ಏನಾಗುತ್ತೆ, ಈಗ ಆಲ್ರೆಡಿ
10 ಎಲ್ಲ ನಿಮ್ಗೆ ಯೂಶಲಿ ಕಾರ್ ಸೇಲ್ಗೆ ಬರೋದು 2010 to 2014 ಮಾಡಲ್ಸ್ ಜಾಸ್ತಿ ಸಿಗುತ್ತೆ ಈಗ ಮಾರ್ಕೆಟ್ ಅಲ್ಲಿ. ಅಂಡ್ ಡೆಲ್ಲಿ ಮತ್ತೆ ಹರಿಯಾಣ ಗಾಡಿಗಳು ತುಂಬಾ ಸಿಗುತ್ತೆ. ಸೊ ಏನಂದ್ರೆ ಅದು ತುಂಬಾ ಕಮ್ಮಿಗೆ ಸಿಗುತ್ತೆ, ಒಂದು 2.5 lakhs 3 lakhs ಒಳಗೆ ಸಿಗುತ್ತೆ ಅಂತ ಜನ ತಗೊಂಡ್ಬಿಡ್ತಾರೆ. ಬಟ್ ಅದ್ ಅಮೌಂಟ್ ಆಫ್ ಸರ್ವಿಸ್ ಆಗಿರ್ಬೋದು, ಅದ್ರ ಮೇಂಟೆನೆನ್ಸ್ ಅವರು ಸ್ಪೆಂಡ್ ಮಾಡೋದಿರತ್ತಲ್ಲ, ಇಟ್ಸ್ ಆಲ್ಮೋಸ್ಟ್ ದ ಕಾಸ್ಟ್ ಅವ್ರು ಏನ್ ಬೈ ಮಾಡಿರ್ತಾರಲ್ಲ ಅದಕ್ಕೆ ಬಂದ್ಬಿಡತ್ತೆ. ಫಸ್ಟ್ ಇಂಜಿನ್ ಚೆನ್ನಾಗಿದ್ಯಾ, ಕಾರು ಸಸ್ಪೆನ್ಷನ್ಸ್ ಎಲ್ಲ ಚೆನ್ನಾಗಿದ್ಯಾ ನೋಡ್ಬಿಟ್ಟು ಕಂಡೀಷನ್ ನೋಡ್ಬಿಟ್ಟು ತಗೊಳ್ಳಿ ಕಾರ್ದು. ಯಾಕಂದ್ರೆ ಇವಾಗ ಒಂದ್ 50 ಜಾಸ್ತಿ ಇರ್ತಾರೆ. ಈಗಿರೋ ಅಟ್ ಪ್ರೆಸೆಂಟ್ ಕ್ರೂಸ್ ಅಲ್ಲಿ ನಿಮ್ಗೆ 30 to 40% ಆಫ್ ದ ಕ್ರೂಸ್ ಔಟ್ ಆಫ್ ಕಂಡೀಷನ್ ಆಗೋಗಿದೆ. ಸೊ ಅದೊಂದು ತುಂಬಾ ಇದೆ. ಸೊ ವೆಲ್ ಮೇಂಟೈನ್ ಕ್ರೂಸ್ ಸಿಗೋದು ತುಂಬಾ ಕಷ್ಟ. ಸೊ ಎಸ್, ನೋಡಿದ್ರಲ್ಲ ಸ್ನೇಹಿತರು, ಆಲ್ಮೋಸ್ಟ್ ತುಂಬಾ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ರು ಅವ್ರದ್ದು ಓನರ್ಶಿಪ್. ಮತ್ತೆ ನೀವೇನಾದ್ರು ಕ್ರೂಸ್ ತಗೋತಾ ಇದ್ದೀರಾ ಅಂತಂದ್ರೆ ಇವ್ರು ಹೇಳಿದ ಪಾಯಿಂಟ್ಸ್ ನ ಡೆಫಿನೆಟ್ಲಿ ಕನ್ಸಿಡರ್ ಮಾಡಿ. ಇವನ್ ಅಂತಲೆಲ್ಲೋ ಅದೇ ಇದ್ದಿದೆ ಆಕ್ಚುಲಿ. ಸೊ ಕಾರ್ ತಗೊಳ್ಳೋದು ಒಂದ್ ವಿಷಯ ಸ್ನೇಹಿತರೆ, ಬಟ್ ಅದನ್ನ ಮೇಂಟೈನ್ ಮಾಡೋದು, ಅದನ್ನ ಸಾಕೋದು, ಅದು ನೆಕ್ಸ್ಟ್ ಲೆವೆಲ್ ಬೇಕು. ಸೊ ಕಾರ್ನ ಈಸಿಯಾಗಿ ನೀವು 2-2.5 ಲಕ್ಷಕ್ಕೆ ಅಥವಾ 3 ಲಕ್ಷಕ್ಕೆ ತಗೊಂಡ್ಬಿಡ್ಬೋದು. ತುಂಬಾ ಇಂಟ್ ಕಂಡೀಷನ್ ಅಲ್ಲಿ ಇತ್ತು ಗಾಡಿ ಅಂದ್ರೆ ಈಸಿಯಾಗಿ 4 ಲಕ್ಷಕ್ಕೂ ಸಿಗ್ಬೋದು. ಬಟ್ ಏನಾದ್ರು ಇಶ್ಯೂಸ್ ಬಂತು ಅಂತಂದ್ರೆ ಅಥವಾ ಸರ್ವಿಸ್ ಬಿಲ್ ಬಂತು ಅಂದಾಗ ಅದನ್ನ ಹೊರೋ ಶಕ್ತಿ ನಿಮ್ಮಲ್ಲಿ ಇರಬೇಕು ಸ್ನೇಹಿತರೆ. ಇಷ್ಟು ಬ್ಯೂಟಿಫುಲ್ ಗಾಡಿನ ಮೇಂಟೈನ್ ಮಾಡಕ್ಕೆ ನಿಮಗೆ ದಮ್ ಇರಲೇಬೇಕು ಸ್ನೇಹಿತರೆ. ಸೊ ಐ ಹೋಪ್ ಯು ಗೈಸ್ ಎಂಜಾಯ್ಡ್ ದಿಸ್ ವ್ಲಾಗ್ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಕೊಡಿ, ಶೇರ್ ಮಾಡಿ, ಮತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ನಿಮಗೆ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಅಂಟಿಲ್ ದೆನ್ ಸರ್ವೇ ಜನ ಸುಖಿನೋ ಭವಂತು. ಪೀಸ್.